ವಕ್ ಮಸೂದೆ ತಿದ್ದುಪಡಿ ಅಂದಾಜು ಲೋಕಸಭೆಯಲ್ಲಿ 12 ತಾಸು ಚರ್ಚೆಯಾಗುತ್ತೆ. 2 ಗಂಟೆಗಳ ಮತದಾನ ಪ್ರಕ್ರಿಯೆ. ಅಂತಿಮವಾಗಿ 2 ಗಂಟೆ ಸುಮಾರಿಗೆ ಆ ಮಸೂದೆ ಅಂಗೀಕಾರಗೊಳ್ಳುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಪರ ವಿರೋಧದ ಚರ್ಚೆ ಬಹಳ ಜೋರಾಗಿ ನಡೀತು. ಸದ್ದು ಗದ್ದಲ ಅನ್ನೋದು ಹೆಚ್ಚಾಯಿತು. ರೈಟ್? ವಕ್ಫ್ ಮಸೂದೆ ಅಂದಾಗ ಯಾಕೆ ಪರ ವಿರೋಧದ ಚರ್ಚೆ ಆಗ್ತಿದೆ ಅನ್ನೋದು ಬಹಳ ಮುಖ್ಯವಾಗಿರುವಂಥ ಪ್ರಶ್ನೆ. ವಕ್ಫ್ ಅಥವಾ ವಕಫ್ ಅಂತ ಕೂಡ ಕರೀತಾರೆ. ಈ ವಕ್ಫ್ ಅನ್ನೋದು ಹಾಗಾದರೆ ಇರೋರ ಆಸ್ತಿಯನ್ನೆಲ್ಲ ಕಬಳಿಸ್ತಾ ಇದೆಯಾ? ಅದು ಸರ್ಕಾರ ಅಥವಾ ಸಂವಿಧಾನಬದ್ಧವಾಗಿ ನಡೆದುಕೊಳ್ತಾ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಖಂಡಿತವಾಗ್ಲೂ ಉದ್ಭವಿಸುತ್ತೆ. ಕಿರಣ್ ರಿಜಿಜು ಮಾತಾಡೋ ಸಂದರ್ಭದಲ್ಲಿ ಒಂದು ಪಕ್ಷ 2014ರಲ್ಲಿ BJP ಏನಾದರೂ ಆಡಳಿತವನ್ನು ನಡೆಸದೆ ಹೋಗಿದ್ರೆ ಈ ಸಂಸತ್ತು ಕೂಡ ವಕ್ಫ್ ಅಂಡರಲ್ಲಿ ಬರ್ತಿತ್ತು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಯೇ ಈ ಒಂದು ವಕ್ಫ್ ಮಸೂದೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ರೈಟ್? ವಿರೋಧ ಪಕ್ಷಗಳು ಹೇಳೋದೇನು, ಆಡಳಿತ ಪಕ್ಷದ ಸಮರ್ಥನೆಯೇನು? ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವೇಶ್ರೀ. ಲೋಕಸಭೆಯಲ್ಲಿ ಮಸೂದೆಯ ಅಂಗೀಕಾರವಾಗಿದೆ. ಈಗ ರಾಜ್ಯಸಭೆಯ ಸರದಿ. ರಾಜ್ಯಸಭೆಯಲ್ಲೂ ಕೂಡ ಸದ್ದುಗದ್ದಲ, ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲೇ ನಡೆದಿದೆ. ಲೋಕಸಭೆಯ ಬಳಿಕ ರಾಜ್ಯಸಭೆಯಲ್ಲಿ ವಕ್ಫ್ ವಾರ್. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಯ ಮಂಡನೆ. ಮಸೂದೆ ಮಂಡನೆಗೆ ಪ್ರತಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾವೆ. ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಮಸೂದೆ ರಾಜ್ಯಸಭೆಯಲ್ಲೂ ಮಂಡನೆಯಾಗಿದೆ. ಸುದೀರ್ಘ ಚರ್ಚೆಯ ಬಳಿಕ ಮತದಾನ ಪ್ರಕ್ರಿಯೆ ನಡೀಬೇಕು. ಅಲ್ಲೂ ಅಂಗೀಕಾರವಾಯಿತು ಅನ್ನೋದಾದರೆ ರಾಷ್ಟ್ರಪತಿಗಳ ಸಹಿಗೆ ರವಾನೆಯಾಗುತ್ತೆ. ರಾಷ್ಟ್ರಪತಿ ಸಹಿ ಹಾಕಿದ ಬಳಿಕ ಮಸೂದೆಗೆ ಕಾನೂನಿನ ರೂಪ ಅನ್ನೋದು ಸಿಗಲಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರೋಸೆಸ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರೈಟ್? ಇದೆಲ್ಲದರ ನಡುವೆ ರಾಜ್ಯಸಭೆಯ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋದಾದರೆ 236 ಸದಸ್ಯರಿದ್ದು ಬಹುಮತಕ್ಕೆ ಬೇಕಾಗಿರುವುದು 119 ಸೀಟ್. NDA 125 ಸದಸ್ಯರನ್ನು ಹೊಂದಿರೋದ್ರಿಂದಾಗಿ ವಿಚ್ ಇಸ್ ವೆರಿ ಈಸಿ ಟು NDA. ಮತ್ತೊಮ್ಮೆ ಬಹಳ ಸುಲಭ ಮಾರ್ಗ ರಾಜ್ಯಸಭೆಯಲ್ಲಿದೆ. ಆದರೂ ವಿರೋಧ ಪಕ್ಷ ಅಥವಾ ಪ್ರತಿಪಕ್ಷ ಪ್ರಬಲವಾಗಿ ಈ ವಕ್ಫ್ ಮಸೂದೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪವಾಗ್ತಿರೋದ್ರಿಂದಾಗಿ ವಿರೋಧ ಅನ್ನೋದು ಹೆಚ್ಚಾಗಿದೆ. ಮತ್ತೊಮ್ಮೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, 236 ಸದಸ್ಯರಿದ್ದು 119 ಸೀಟ್ಗಳು ಬೇಕು. 125 ಸದಸ್ಯ ಬಲ NDAಗೆ. ಹಾಗಾಗಿ ಬಹಳ ಸರಳವಾಗಿ ಇದನ್ನು ಪಾಸ್ ಮಾಡುವಂಥ ಸಾಧ್ಯತೆ ಇದ್ದರೂ ಕೂಡ ವಿರೋಧ ಪಕ್ಷ ಪ್ರಬಲವಾಗಿ ಇದನ್ನು ವಿರೋಧಿಸ್ತಾ ಇದೆ. ದೇವೇಗೌಡರು, ಕಿರಣ್ ರಿಜಿಜು, ತೇಜಸ್ವಿ ಸೂರ್ಯ, ಹಾಗೆಯೇ ಅನುರಾಗ್ ಠಾಕೂರ್, ಮಲ್ಲಿಕಾರ್ಜುನ ಖರ್ಗೆ ಹೀಗೆ ಹಲವರು ಇದೇ ವಕ್ಫ್ ಮಸೂದೆ ಕುರಿತಂತೆ ಮಾತಾಡಿದ್ದಾರೆ. ನೋಡ್ಕೊಂಬರೋಣ. 2013 में कितना वक्त प्रॉपर्टी था, आज 2025 में कितना वक्त प्रॉपर्टी का संख्या में जंप हो गया, तब आप पता चलेगा कि ये सेक्शन का कितना इसका दुरुपयोग किया गया है. लेकिन साथ साथ में हम लोग ने संरक्षण भी दिया है कि वक्त बाय यूजर में जो वक्त प्रॉपर्टी ऑलरेडी रजिस्टर्ड है, जो सेटल्ड केस है, हम उसको रेट्रोस्पेक्टिव जाकर के उसको हम छेड़छाड़ नहीं करेंगे. मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंडप बसवण्णा के, उसके ऊपर वक्फ बोर्ड ने क्लेम लगा दिए है. विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है. इन वन डिस्ट्रिक्ट 15,000 एकर्स. सर किसानों के जमीन. सर आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है. 1-1 रुपए का हिसाब आपको देना चाहिए था. क्या किसी मस्जिद का पैसा आपने लिया? क्या किसी वक्फ बोर्ड का पैसा आपने लिया? लेकिन कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है. जहां पर क्या Devegowda ji should also listen this. I think he is associating with me nearly 50 years. Yes. Sir,
as leader of opposition in the Rajya Sabha and as a president of the Indian National Congress, I am forced to stand up today and condemn Sri Anurag Thakur's wild allegations. I expect an apology from the leader of House. That is the very least the ruling party can and must do. Honorable Chairman, Yes. to speak on this bill. I am only waiting when the chairman comes because he has made an announcement yesterday for the former Prime Minister. 10 minutes we have allotted. There should not be any disturbance. For the first time after 17 years, I don't want to quote what has happened in the other house. It is not proper to mention anything what has happened in the other house. I know something, I don't want to speak. For 17 years, only 1 minute or 2 minutes, because I was only one member. I suffered, I was humiliated. Now, yesterday, the chairman has given at least 10 minutes to speak. I am waiting when the chairman comes. I will speak on this bill. There is no need of any hesitation. I am going to stand by. ದೇಶದ ಭೂಮಿಯ ಮಾಲೀಕತ್ವ ಅಂತ ಬಂದ ಸಂದರ್ಭದಲ್ಲಿ ಆರ್ಮಿ ಮತ್ತು ರೈಲ್ವೆಯನ್ನು ಬಿಟ್ಟರೆ ಯಾರು ಭೂಮಿಯ ಮಾಲೀಕತ್ವವನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಹೊಂದಿದ್ದಾರೆ ಅಂದರೆ ಅದು ವಕ್ಫ್. ಹಾಗಾಗಿ ಎಲ್ಲವೂ ಕೂಡ ಸಂವಿಧಾನಬದ್ಧವಾಗಿರಬೇಕು, ಕಾನೂನಿನ ಅಡಿಯಲ್ಲಿ ಬರಬೇಕು. ಈ ಸದುದ್ದೇಶವನ್ನಿಟ್ಟುಕೊಂಡೇ ಈ ವಕ್ಫ್ ಮಸೂದೆಯ ತಿದ್ದುಪಡಿ ಕಾರ್ಯಕ್ಕೆ ನಾವು ಮುಂದಾಗಿದ್ವಿ. ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿದ್ದೀವಿ ಅನ್ನೋದು NDA ಸಮರ್ಥನೆ. ಬಟ್ ಇಲ್ಲಿ ಪ್ರಬಲವಾಗಿ ವಿರೋಧ ಪಕ್ಷ ವಿರೋಧಿಸ್ತಾ ಇದೆ, ಅದಕ್ಕೂ ಕೂಡ ಸಕಾರಣಗಳನ್ನು ಕೊಡ್ತಾ ಇದೆ. ಹಾಗಾದರೆ ವಿರೋಧ ಪಕ್ಷದ ವಾದ ಅನ್ನೋದೇನು? ಸಂವಿಧಾನಬದ್ಧವಾಗಿ ವಕ್ಫ್ ನಡೆದುಕೊಳ್ತಿಲ್ವಾ? ಇಟ್ ಈಸ್ ಅ ಟ್ರಿಬ್ಯುನಲ್, ಅದೊಂದು ಟ್ರಿಬ್ಯುನಲ್. ಹಾಗಾಗಿ ಆ ಟ್ರಿಬ್ಯುನಲ್ ಕಾನೂನಿನ ಅಡಿಯಲ್ಲೇ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರಿದ್ದಾರೆ. ನಮಸ್ಕಾರ ದರ್ಶನ್ ಅವರೇ. ಇನ್ನು JDS ವಕ್ತಾರರು ಡಾಕ್ಟರ್ ನಾಗೇಂದ್ರ ಅವರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ HN ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ. ದರ್ಶನ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರು ಉಲ್ಲೇಖ ಮಾಡಿದ ಹೇಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಈ ಮಸೂದೆ ಅಥವಾ ತಿದ್ದುಪಡಿ ಕಳೆದುಕೊಳ್ತಾ ಇದೆ ಅಥವಾ ಕಸಿದುಕೊಳ್ತಾ ಇದೆ. ಆರ್ಮಿ ಮತ್ತು ರೈಲ್ವೆಯನ್ನು ಹೊರತುಪಡಿಸಿದ್ರೆ ವಕ್ಫ್ ಅತಿ ಹೆಚ್ಚು ಭೂಮಿಯ ಮಾಲೀಕತ್ವವನ್ನು ಹೊಂದಿದೆ ಅನ್ನೋದಾದರೆ ಈ ಮಸೂದೆಯನ್ನು ನೀವು ವೆಲ್ಕಮ್ ಮಾಡೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ? ನಿಮ್ಮ ವಾದ ಏನು? ಮೊದಲಿಗೆ ಈ ವಕ್ಫ್ ಅನ್ನುವಂಥದ್ದು ಶುರುವಾಗಿದ್ದು 1913ರಲ್ಲಿ ಬ್ರಿಟಿಷ್ ಅವಧಿನಲ್ಲಿ. ಅದಕ್ಕೆ ಅಮಾಂಡ್ಮೆಂಟ್ ಆಗಿದ್ದು 1954ರಲ್ಲಿ ಇದನ್ನು ವಕ್ಫನ್ನು ಜಾರಿ ಮಾಡುವಂಥ ಕೆಲಸ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ತದನಂತರ ತಿದ್ದುಪಡಿ ಆಗಿರ್ತಕ್ಕಂಥದ್ದು 1995ರಲ್ಲಿ ಮತ್ತು 2013ರಲ್ಲಿ. ಮತ್ತು ಇನ್ನೊಂದು ಹೇಳಬೇಕಂದ್ರೆ ಅತಿ ಹೆಚ್ಚು ಭೂಮಿ ಹೊಂದಿರೋದ್ರಲ್ಲಿ ಅನ್ನುವಂಥ ಮಾತು ಬಂತಲ್ಲ, ಅದರಲ್ಲಿ ಮೊದಲನೇ ಅಂದರೆ ಆರ್ಮಿ ಅಥವಾ ರೈಲ್ವೆ ಬಿಟ್ಟ ಮೇಲೆ ಇರ್ತಕ್ಕಂಥದ್ದು ಕ್ರೈಸ್ತರ ಹತ್ರ, ಅದಾದಮೇಲೆ ಪಾರ್ಸಿಯವರ ಹತ್ರ, ತದನಂತರ ಮುಸ್ಲಿಮು ಮತ್ತು ಹಿಂದೂಗಳ ಹತ್ರ, ಹಿಂದೂಗಳ ಪಂಗಡಗಳು ಬೇರೆ ಬೇರೆ ಎಲ್ಲ ಇರ್ತಕ್ಕಂಥದ್ದು. ಇದು ವಾಸ್ತವಾಂಶ. ಮತ್ತು ಈ ಭೂಮಿ ಯಾರ್ದು ಅನ್ನುವಂಥದ್ದು ಪ್ರಶ್ನೆ ಇರ್ತಕ್ಕಂಥದ್ದು. ಇವರು ಸರ್ಕಾರದ ಭೂಮಿನ ಕಬಳಿಸ್ಕೊಂಡ್ಬಿಟ್ಟಿದಾರ ಅಂತ. ಇದು ನೂರಾರು ವರ್ಷಗಳಿಂದ ಅವರು ದೇವರಿಗೆ ಸಲ್ಲಿಕೆ ಮಾಡುವಂತಹ ಭೂಮಿ ಅನ್ನುವಂಥದ್ದನ್ನ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಬೇಕು. ಈಗ ನಂದೊಂದು ಮನೆ ಇದೆ ಅಥವಾ ನಮ್ಮ ಅಪ್ಪ ಸಂಪಾದನೆ ಮಾಡಿರೋದೇ ಯಾವುದೋ ಒಂದಿಷ್ಟು ಜಮೀನು ಇದೆ, ಇದು ಅವರು ತೀರ್ಕೊಂಡ್ಮೇಲೆ ಅದು ನನಗೆ ಬರ್ತದೆ. ನನ್ನ ಭಾವನೆಗಳಲ್ಲಿ ನಾನು ಅದನ್ನು ಒಂದು ಶಾಲೆ ಕೊಡಬೇಕು ಅಥವಾ ಒಂದು ದೇವಸ್ಥಾನ ಕೊಡಬೇಕು ಅಥವಾ ಯಾವುದೋ ಸಾರ್ವಜನಿಕ ಇದು ಕೊಡಬೇಕು ಅನ್ನೋ ಅದು ನನ್ನ ಸ್ವಂತ ಇಚ್ಛೆ ಆಗಿರ್ತದೆ. ಅದೇ ರೀತಿ ಪೂರ್ವಜರ ಕಾಲದಿಂದ ಅವರು ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳೆಲ್ಲ ಬಂದು ಶೇಖರಣೆ ಆಗಿರ್ತದ್ದು ಈ ವಕ್ಫ್ನಲ್ಲಿ. ಕರ್ನಾಟಕದ ಮಟ್ಟಕ್ಕೆ ನಾವು ಹೇಳಬೇಕಂದ್ರೆ ವಕ್ಫ್ನಲ್ಲಿ ಇದ್ದಿದ್ದು ಒಟ್ಟು 1,12,000 ಎಕರೆ ಮೇಡಮ್. ಆದರೆ ಇವತ್ತು ಏನು ಉಳುವವನೇ ಹೊಲದೊಡೆಯ ಅನ್ನೋ ಆ್ಯಕ್ಟ್ ಬಂತು, ಆ ಸಂದರ್ಭದಲ್ಲಿ ಆ ಆಸ್ತಿಯಲ್ಲಿ ಯಾರೆಲ್ಲ ಉಳುಮೆ ಮಾಡ್ತಾ ಇದ್ರು, ಹೆಚ್ಚಿನವರು ಹಿಂದೂಗಳೇ ರೈತರು ಇರ್ತಕ್ಕಂಥದ್ದು ನಮಗೆ ಗೊತ್ತಿರುವ ಹಾಗೆ. ಸುಮಾರು 92,000 ಎಕರೆ
ಅವರ ಹೆಸರುಗಳಿಗೆ ಹೋಗಿದೆ. ಕೆಲವೊಂದು ತಿದ್ದುಪಡಿಗಳು ಅಥವಾ ಆಗಿನ ಕಾಲದ ಬರವಣಿಗೆ ಅಥವಾ ನೀವು 1700ನೇ ಇಸ್ವಿಗೆ ಹೋದ್ರೆ ಅವಾಗೇನು ರಿಜಿಸ್ಟ್ರೇಷನ್ ಮತ್ತಿನ್ನೊಂದು ಯಾವುದೂ ಇರಲಿಲ್ಲ. ಕಾಲಾನುಕಾಲ ಬದಲಾಗ್ತಾ ಹೋದಾಗ ಅವ್ರ ಕೈಲೂ ಪೇಪರ್ಸ್ ಇಲ್ದೇ ಇರ್ಬೋದು, ಅಥವಾ ನಮ್ಮ ರೈತರು ಯಾವಾಗ ತಗೊಂಡ್ರು ಅವ್ರಿಗೂ ಅವರ ಹೆಸರುಗಳಿಗೆ ಆಗಿಲ್ದೇ ಇರ್ಬೋದು. ಇದೆಲ್ಲ ಒಂದು ಇತ್ಯರ್ಥ ಆಗ್ದಿಲ್ದೇ ನಿಂತಿರ್ತಕ್ಕಂಥದ್ದು. ಅಂದರೆ ಇದೊಂದು ಜಾತ್ಯತೀತ ರಾಷ್ಟ್ರ. ಈ ಜಾತ್ಯತೀತ ರಾಷ್ಟ್ರದಲ್ಲಿರುವಂಥ ಮುಸಲ್ಮಾನ್ ಸಮುದಾಯದವರು ಅಥವಾ ಆ ಟ್ರಿಬ್ಯುನಲ್ ಒಳಗೆ ಅತಿ ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ, ಅದನ್ನು ಹೇಗೆ ಬೇಕಾದರೂ ಪಡ್ಕೊಂಡಿದ್ರು ಅಥವಾ ಅವ್ರು ಪಡ್ಕೊಂಡಿದ್ದಾರೆ ಅನ್ನೋದಾದರೆ ಅದಕ್ಕೆ ನಿಮ್ಮ ಸಹಮತ ಇದೆ? ಅಲ್ಲಲ್ಲ, ಈಗ ನನ್ನ ಸರ್ಕಾರದ ಭೂಮಿ ಏನಾದರೂ ಕಬಳಿಸಿದ್ರೆ ಈಗ ಹೇಳ್ತಾರಲ್ಲ, ಹೋಗಿ ಯಾವುದೋ ಒಂದು ಜಾಗ ಇರುತ್ತೆ ಅಲ್ಲಿಗೊಂದು ಬೌಂಡ್ರಿ ಹಾಕೊಂಡ್ಬಿಟ್ಟಿದ್ದು ನಂದು ಅಂದಾಗ ಅದು ಕಾನೂನು ಬಾಹಿರ. ಪೂರ್ವಜರ ಕಾಲದಿಂದ ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ದಾನದ ರೂಪದಲ್ಲಿ ಕೊಟ್ಟಿದ್ದನ್ನ ಅವ್ರು ಯಾವ ರೀತಿ ಬಳಕೆ ಮಾಡ್ಕೊಬಹುದು ಅನ್ನೋದಕ್ಕೂ ಇದೆ. ಒಂದು ಮಸೀದಿ ಕಟ್ಟೋದಕ್ಕೋ, ಇಲ್ಲ ಶಾಲೆ ಕಟ್ಟೋದಕ್ಕೋ, ಇಲ್ಲ ಕಬ್ರಿಸ್ತಾನಿಗೋ, ಇಲ್ಲ ಮದರಸ ಮಾಡೋದಕ್ಕೋ ಈ ಎಲ್ಲ ವಿಚಾರಗಳು ಇರ್ತಕ್ಕಂಥದ್ದು. ಇವಾಗ ನಮ್ಮ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೆ ಒಂದು 23,000 ಎಕರೆ ಅವರಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಬಿಜೆಪಿನವರು ಈ ಒಂದು ವಫ್ನ ವಿಚಾರ ಗಲಾಟೆ ಶುರು ಮಾಡಿದಾಗ ನಮ್ಮಲ್ಲಿ ಏನು ಹೇಳೋರು, ನೀವು ರೈತರಿಗೆ ನೋಟಿಸ್ ಕೊಟ್ರಿ ಅಂತ ಬಹಳ ಹೋರಾಟವನ್ನ ಮುಂಚೂಣಿಗೆ ಶುರು ಮಾಡಿದ್ರು. ಆದ್ರೆ ವಾಸ್ತವಾಂಶ 2019ರಿಂದ 2023 ತನಕ ಬಿಜೆಪಿ ಆಳ್ವಿಕೆನಲ್ಲಿ ಒಟ್ಟು ನಮ್ಮ ರೈತರಿಗೆ 1735 ನೋಟಿಸ್ಗಳನ್ನ ಕೊಟ್ಟು 2865 ಎಕರೆ ಭೂಮಿಯನ್ನು ವಶಪಡಿಸ್ಕೊಂಡ್ರು. ಅದೇ ನಮ್ಮದಲ್ಲಿ ಬಂದು ನೀವು ಕೇಳಿದಾಗ ಕೇವಲ 391 ಎಕರೆಗೆ ನೋಟಿಸ್ ಕೊಟ್ಟಿದ್ರು ಸಹ ನಾವು ಅದನ್ನ ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ, ರೈತರ ನಿಜವಾದ ಭೂಮಿದಾರರಾಗಿತ್ತು ಅಂದ್ರೆ ಅವರಿಗೆ ಆ ಜಮೀನ ಬಿಟ್ಕೊಡಿ ಅನ್ನುವಂಥ ಒಂದು ಆದೇಶವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ರು. ಇದು ಒಂದು ಭಾಗ ಆಯ್ತು. ಅಂದ್ರೆ ಈಗ ಒಂದು ಸಮುದಾಯ, ಒಂದು ಧರ್ಮ ಅಂತಂದಾಗ ಅವ್ರದ್ದೊಂದು ಟ್ರಿಬ್ಯುನಲ್ ಅಂತ ಇದೆ, ನೀವು ನ್ಯಾಯಾಂಗ ವ್ಯವಸ್ಥೆನಲ್ಲೇ ಒಳಪಡುವಂಥದ್ದು. ಇದು ಅಂಡರ್ ಸೆಂಟ್ರಲ್ ಗೌರ್ಮೆಂಟೇ ಬರುವಂಥದ್ದು. ಅಲ್ಲಿ ಹಂಗೇನಾದ್ರು ಇಲ್ದೇನೆ ಇದೆಲ್ಲ ಸ್ವಾತಂತ್ರ್ಯ ಬಾಡಿಯಾಗಿದ್ರೆ ಇವತ್ತು ಸಂಸತ್ನಲ್ಲಿ ಚರ್ಚೆಗಳು ಆಗ್ತಾ ಇರಲಿಲ್ಲ. ಅದಕ್ಕೆ ಮುಂಚೆ ಇನ್ನೊಂದು ಪಾಸ್ ತಗೊಳ್ಳೋಣ. ಭಾರತದಾದ್ಯಂತ ನಾವು ನೋಡ್ತಾ ಹೋಗೋದಾದ್ರೆ 9.4 ಲಕ್ಷ ಎಕರೆಗಳಷ್ಟು ನೀವು ವಕ್ಫ್ ಅಂದ್ರೇನು ಅನ್ನೋದನ್ನ ನೀವು ಉಲ್ಲೇಖ ಮಾಡ್ತಿದ್ದೀರಿ, ದಾನದ ರೂಪದಲ್ಲಿ. ಅದೆಲ್ಲವೂ ಕೂಡ ದಾನದ ರೂಪದಲ್ಲೇ ಆ ಟ್ರಿಬ್ಯುನಲ್ ಒಳಗೆ ಬರ್ತಿದೆ. ಈ ಕ್ಷಣ ನೀವು ಕೇಳಿದ ಪ್ರಶ್ನೆಗೆ ಮೇಡಮ್, ಇವತ್ತು ಉತ್ತರ ಪ್ರದೇಶ ಏನೋ ಬುಲ್ಡೇಜರ್ ಮಾದರಿ ಅಂತೆಲ್ಲ ಹೇಳ್ತಾರಲ್ಲ, ಉತ್ತರ ಪ್ರದೇಶದಲ್ಲಿ ವಫ್ ಅಲ್ಲಿ ಇರ್ತಕ್ಕಂಥದ್ದು 2,32,547 ಎಕರೆ. ಕರ್ನಾಟಕದಲ್ಲಿ ಕೇವಲ 23,000 ಎಕರೆ ಇವತ್ತು ಉಳ್ಕೊಂಡಿರೋದು. 1,800 ಎಕರೆ ಡಿಸ್ಪ್ಯೂಟ್ ಇರ್ತಕ್ಕಂಥ ಲ್ಯಾಂಡ್ ಇರ್ತಕ್ಕಂಥದ್ದು. ಇವತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬಂದು ಇಷ್ಟೆಲ್ಲ ವರ್ಷಗಳಾಯ್ತಲ್ಲ, ಏನ್ ಮಾಡಿದ್ರು? ಅಲ್ಲೇ ಜಾಸ್ತಿ ಇದೆಯಲ್ಲ. ಹಂಗಿದ್ರೆ ಇವರು ಕಾನೂನು ಪ್ರಕಾರ ಅವ್ರಿಗಿಲ್ಲ ಅಂದ್ರೆ ಎಲ್ಲ ವಶಪಡಿಸ್ಕೊಂಬೋದಿತ್ತಲ್ಲ. ಇನ್ನೊಂದು ಒಂದು ಧರ್ಮದ ವಿಚಾರ ಬಂದಾಗ ಅಲ್ಲಿಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದೇನು, ಇವರ ಒಂದು ಯಾರು ಪ್ರೆಸಿಡೆಂಟ್ ಅಂತ ಯಾರು ಜಗದಾಂಬಿಕಾ ಪಾಲ್ ಅಂತ ಅಧ್ಯಕ್ಷರನ್ನ ಮಾಡಿದ್ರು, ಅವರು ಒಟ್ಟು 450 ಪುಟಗಳ ವರದಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಆ 450 ಪುಟಗಳ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿತ್ತು ಅಂದ್ರೆ ಅವರು ಎಷ್ಟು ಜನಗಳನ್ನ ಭೇಟಿ ಮಾಡಿದ್ರು? ಈಗ ಕರ್ನಾಟಕಕ್ಕೂ ಬರ್ಬೇಕಲ್ಲ ಅವರು. ಕರ್ನಾಟಕಕ್ಕೆ ಬಂದವರು ಭೇಟಿ ಮಾಡಿದ್ದು ಯಾರು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ಏನು ಪ್ರತಿಭಟನೆ ಮಾಡ್ತಾ ಇತ್ತು ಅಲ್ಲಿಗೆ ಹೋದ್ರು ಹೊರತು ಎಷ್ಟು ಜನ ಮುಸಲ್ಮಾನ್ ಮಂತ್ರಿಗಳನ್ನ ಭೇಟಿಯಾದ್ರು, ಎಷ್ಟು ಜನ ಮುಸಲ್ಮಾನ್ ಶಾಸಕರನ್ನ ಭೇಟಿಯಾದ್ರು, ಎಷ್ಟು ಸಂಸ್ಥೆಗಳಿಗೆ ಹೋಗಿ ಇವರು ಸರ್ವೆಗಳನ್ನ ಮಾಡಿದ್ದಾರೆ? ಕೇವಲ ಒಂದು ನಾಟಕೀಯವಾಗಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 32 ತಿದ್ದುಪಡಿಗಳಂದ್ರೆ ಆ ನಾಗಪುರಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರುಗಳು ಕೊಟ್ಟಿರೋದಷ್ಟೇನೆ. ಸೊ NDA ಆ ಮುಸಲ್ಮಾನ್ ಹಕ್ಕುಗಳನ್ನ, ಆಸ್ತಿಗಳನ್ನ ಕಸಿದುಕೊಳ್ಳೋ ಪ್ರಯತ್ನ ಮಾಡ್ತಿದೆ. ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು, ಪ್ರತಿ ಬಾರಿ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ನಾವು ಗೋದ್ರ ಬಗ್ಗೆನೂ ಚರ್ಚೆ ಮಾಡಬೇಕು, ಮಣಿಪುರ್ ಬಗ್ಗೆನೂ ಚರ್ಚೆ ಮಾಡಬೇಕು, ಪುಲ್ವಾಮಾ ಬಗ್ಗೆನೂ ಚರ್ಚೆ ಮಾಡಬೇಕು, ಆಮೇಲೆ ಅರುಣಾಚಲ್ ಪ್ರದೇಶ, ದೋಕ್ಲಾ, ಲದಾಖ್ ಈ ಬಗ್ಗೆನೂ ಚರ್ಚೆ ಮಾಡಬೇಕು. ಇವತ್ತು ಕೋವಿಡ್ ನಲ್ಲಿ ತೀರ್ಕೊಂಡಂತ ಸಮುದಾಯ ಹೆಚ್ಚಿನವರು ಹಿಂದೂಗಳೇ, ಈ ಬಗ್ಗೆನೂ ಚರ್ಚೆ ಮಾಡಬೇಕು. ಬೆಲೆ ಏರಿಕೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಇವತ್ತು ಅಮೆರಿಕ ನಮಗೆ ಆರ್ಥಿಕವಾಗಿ ಹೊಡೆತಗಳ ಬಗ್ಗೆ ಚರ್ಚೆ ಮಾಡಬೇಕು. ಎಲ್ಲ ವಿಚಾರಗಳನ್ನ ಮುಚ್ಚಾಕ್ಲಿಕ್ಕೆ ಇವರಿಗೆ ಹಲಾಲು, ಹಿಜಾಬು, ಬುರ್ಕಾ, CAA, NRC, ಕೃಷಿ ಕಾಯ್ದೆ, ಆರ್ಟಿಕಲ್ 370 ಅಂದ್ರು. ಇವತ್ತಿನ ತನಕ 22 ದಾಳಿಗಳಾಗಿದೆ. ಆರ್ಟಿಕಲ್ 370 ಬಂದ ಮೇಲೆ 20 ಏನು ಈಗ ಹೊಸ ಸರ್ಕಾರ ಬಂದಿದೆಯಲ್ಲ, 24ರಿಂದ ಇಲ್ಲಿ ತನಕ 22 ಸೇನೆ ಮೇಲೆ ದಾಳಿ ನಡೀತು. ಅಂದ್ರೆ ನೀವು ಆರ್ಟಿಕಲ್ 370 ಮಾಡಿದ್ಯಾರು? ಅದಾನಿ ಅಂಬಾನಿಗಳಲ್ಲಿ ಭೂಮಿಯನ್ನು ಕಬ್ಜಾ ಮಾಡ್ಕೊಳ್ಳೋದಕ್ಕ. ಮತ್ತೆ ಇವರ ಯಾವ ರೀತಿ ಇರ್ತದೆ ಅಂದ್ರೆ, ನೋಟ್ ಬ್ಯಾನ್ ನೋಡಿದ್ರಿ ನೀವು, ಏನಾಯ್ತು? ಕಪ್ಪು ಹಣ ಬಂತ. ಅದೇ ರೀತಿ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನಂದ್ರೆ, ಆ ಒಂದು ಏನು ಕಮಿಟಿ ಇರ್ತದೆ, 11 ಜನರ ಸದಸ್ಯರು ಇರ್ತಾರೆ, ಅದರಲ್ಲಿ 2 ಮುಸ್ಲಿಂ ಮಹಿಳೆಯರು ಇರಬೇಕು ಅಂತ. ಆದ್ರೆ ಮುಸ್ಲಿಮೇತರರನ್ನ ಇದರಲ್ಲಿ ಸೇರಿಸಬೇಕು ಅನ್ನುವಂಥದ್ದು ಇವರ ವಾದ ನಡೀತಾ ಇರ್ತಕ್ಕಂಥದ್ದು. ಜೊತೆಗೆ ಸುಮಾರು ಇದೆ ಅದರಲ್ಲಿ, ಇದು ಒಂದು ಅಷ್ಟೇ. ಇಲ್ಲ, ಇದು ಒಂದು
ಬಹಳ ಪ್ರಮುಖವಾಗಿ ಈಗ ನನ್ನ ಸಮುದಾಯ ನನ್ನ ಧರ್ಮ ಅಂದಾಗ ಅದಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದೆ. ಇನ್ನ ಅಲ್ಲಿಗೊಬ್ಬ ಸರ್ವೇರ್ನ ಅಂತಂದ್ರೆ ಆ ಸಮುದಾಯದ ವಿಚಾರಗಳು ಆ ಧರ್ಮ ಮತ್ತು ಇನ್ನೊಂದು ತಿಳಿದಿರ್ಬೇಕಲ್ವ. ನೀವೊಬ್ರು ಜಿಲ್ಲಾಧಿಕಾರಿಗಳಿಗೆ ಕೊಡಿ, ಜಿಲ್ಲಾಧಿಕಾರಿಗಳು ಮಾಡೋ ಕೆಲಸಗಳೇ ನೂರಾರು ಇರ್ತದೆ. ಅದ್ರಲ್ಲಿ ನೀವು ಈ ಸರ್ವೆ ಮಾಡೋದಕ್ಕೆ ಸರ್ವೆ ಆಫೀಸರ್ ಜಿಲ್ಲಾಧಿಕಾರಿಗಳು ಅಥವಾ ಒಬ್ಬ ಸ್ಪೆಷಲ್ ಆಫೀಸರು ಈ ರೀತಿ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ದೇಶ ಈಗ ಏನು ಗೊತ್ತಾ, ಅದು ಇನ್ ಡೀಟೇಲ್ ಆಗಿ ನಾನು ಮಾತಾಡ್ತೀನಿ. ಮತ್ತೆ ದೇಶದ ವಿಚಾರಗಳನ್ನ ಬೇರೆಡೆಗೆ ಸೆಳೆಯುವಂತ ಕೆಲಸವನ್ನ ಬಿಜೆಪಿ ಅಂದು ಮಾಡಿತ್ತು, ಇಂದು ಮಾಡ್ತಾ ಇದೆ. ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಒಂದು ಶಂಕುಸ್ಥಾಪನೆ ಇಲ್ಲ, ಕರ್ನಾಟಕಕ್ಕೆ ಬಜೆಟ್ ಅಲ್ಲಿ ನಯ ಪೈಸೆ ಇಲ್ಲ. ಇದು ನಡೆದಿರ್ತಕ್ಕಂಥ ವಾಸ್ತವಾಂಶ. ಇವನ್ನೆಲ್ಲ ಬೇರೆಡೆಗೆ ಸರಿಸೋದಕ್ಕೆ ಯಾವಾಗ್ಲೂ ಕಾಣುವಂಥದ್ದು ಮುಸಲ್ಮಾನರು, ಆದ್ರೆ ಮುಸ್ಲಿಮರು ಪ್ರಬುದ್ಧರಾಗಿದ್ದಾರೆ. ಮೇಜರ್ ಪಾಯಿಂಟ್ ಚಂದ್ರಶೇಖರ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ಸಂಸದೀಯ ಸಚಿವರು ಕಿರಣ್ ರಿಜಿಜು ಮಾತಾಡೋ ಸಂದರ್ಭದಲ್ಲಿ ಏನಾದರೂ 2014ಕ್ಕೆ BJP ಅಧಿಕಾರಕ್ಕೆ ಬರಲಿಲ್ಲ ಅನ್ನೋದಾಗಿದ್ರೆ ಈ ಸಂಸತ್ನೂ ಬಿಡ್ತಿರಲಿಲ್ಲ, ಈ ಟ್ರಿಬ್ಯುನಲ್ ಅವರು ಅಥವಾ ಈ ವಕ್ಫ್ನವರು ಅದನ್ನು ನಮ್ಮದು ಅಂತ ಹೇಳ್ತಿದ್ರು ಅಂತ ಉಲ್ಲೇಖ ಮಾಡಿಯೇ BJP ಅವರಿಗೆ ಕಾಣ್ತಿರೋದು ಕೇವಲ ಮುಸ್ಲಿಮ್ಸ್ ಧರ್ಮದ ರಾಜಕಾರಣ ಮಾಡ್ತಿದ್ದಾರೆ. ಹಾಗಾದರೆ ಈ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರೋದಕ್ಕೆ ಏನು ಪ್ರಮುಖ ಕಾರಣಗಳು ಚಂದ್ರಶೇಖರ್? ಒಂದು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಬಗ್ಗೆ ಚರ್ಚೆ ನಡೀತಾ ಇದೆ. ಈ ಅಮೆಂಡ್ಮೆಂಟ್ ಬಗ್ಗೆ ಪೂರ್ತಿ ಅಧ್ಯಯನ ಮಾಡ್ಕೊಂಡು ಬಂದಿರೋದಕ್ಕೆ ನಾನು ಬೇರೆ ಬೇರೆ ವಿಷಯ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಕ್ಕೆ ಬರಲ್ಲ. ನೇರವಾಗಿ ನಾನು ಬಿಲ್ ವಿಚಾರನೇ ಮಾತಾಡ್ತೀನಿ. 123 ಆಸ್ತಿಗಳನ್ನು ಲುಟೆನ್ಸ್ ಏರಿಯಾದಲ್ಲಿ 2013ರಲ್ಲಿ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ಕೊಟ್ಟರು. ಡೆಲ್ಲಿಯ ವಕ್ಫ್ ಬೋರ್ಡ್ ಯಾವ ಜಾಗದಲ್ಲಿದೆ? ಡೆಲ್ಲಿಯ ಹೈಕೋರ್ಟ್ ಯಾವ ಜಾಗದಲ್ಲಿದೆ? ಹಳೆ ಪಾರ್ಲಿಮೆಂಟ್ ಜಾಗದಲ್ಲಿ ಒಂದು ಭಾಗ ಯಾವುದ್ರೊಳಗಡೆಗಿದೆ? ತಾಜ್ ಮಹಲ್ ಯಾವುದ್ರೊಳಗಡೆಗಿದೆ? ವಿಧಾನಸೌಧನೂ ನಮ್ಮದೇ ಅಂತಾರಲ್ರಿ ಇವರು. ಚಿನ್ನಸ್ವಾಮಿ ಸ್ಟೇಡಿಯಂ ಯಾವುದ್ರೊಳಗಡೆಗಿದೆ? ಇವತ್ತು ಎಲ್ಲಿಂದ ಹಿಡ್ಕೊಂಡು ನಿಮಗೆ ಸ್ಯಾಂಕಿಟಾಕಿಂದ ಹಿಡ್ಕೊಂಡು 602 ಎಕರೆ ಜಾಗ, 602 ಎಕರೆ ಜಾಗ ಪ್ರೈಮ್ ಪ್ರಾಪರ್ಟಿಗಳು ಯಾರ ಸಲ್ಲಿದೆ? ಯಾರು ಕೊಟ್ಟಿರೋ ದಾನವಾಗಿ? ಸರ್ಕಾರದ್ದ. 123 ಕೇಂದ್ರ ಸರ್ಕಾರ ಸರ್ಕಾರಿ ಭೂಮಿಯನ್ನು ಕೊಟ್ಟಿದ್ದು. 2013ವರೆಗೆ 2023ರಲ್ಲಿ ಮುಸ್ಲಿಂ ಲಾ ಬಂದಿದ್ದು, ವಕ್ಫ್ ಲಾ ಬಂದಿದ್ದಲ್ಲ. 2023ರಲ್ಲಿ ಮುಸ್ಲಿಂ ಲಾ ಬಂತು. 2034ರಲ್ಲಿ ಅದು ವಕ್ಫ್ ಅಂತೇಳಿ ಸಾಗಿದಾಯಿತು. ಆವತ್ತಿಂದ 2013ವರೆಗೆ ಅಂದರೆ 1923ರಿಂದ 2013ವರೆಗೆ 90 ವರ್ಷ ಒಟ್ಟು ವಕ್ಫ್ನ ಆಸ್ತಿ 18 ಲಕ್ಷ ಎಕರೆ, 9.4 ಹೆಕ್ಟೇರ್. ಅದು ಎಕರೆ ಅಲ್ಲ, 18 ಲಕ್ಷ ಎಕರೆ. 2013ರಲ್ಲಿ ಏನು ಡ್ರಕೋನಿಯನ್ ತಿದ್ದುಪಡಿ ತಂದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರ ಓಟ್ಗೋಸ್ಕರ, ಅದಾದ್ಮೇಲೆ 2025ವರೆಗೆ ಕೇವಲ 12 ವರ್ಷದಲ್ಲಿ 21 ಲಕ್ಷ ಕೋಟಿ, ಇವತ್ತೊಟ್ಟು 39 ಲಕ್ಷ ಕೋಟಿಲಿ 18 ಲಕ್ಷ ಎಕರೆ 100 ವರ್ಷದಲ್ಲಿ. ಈ ದರಿದ್ರ ಕಾನೂನು ತಿದ್ದುಪಡಿ ತಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬರೀ 12 ವರ್ಷದಲ್ಲಿ ಅದಕ್ಕಿಂತ 3 ಲಕ್ಷ ಎಕರೆ ಜಾಸ್ತಿ, 21 ಲಕ್ಷ ಎಕರೆ ಹೆಂಗಿಂದ ಬಂತು? 21 ಲಕ್ಷ ಎಕರೆ ದಾನ ಮಾಡ್ತಿದ್ರ ಅಲ್ಲ? 21 ಲಕ್ಷ ಎಕರೆ ದಾನ ಮಾಡೋ ಒಬ್ಬೊಬ್ಬ 1 ಎಕರೆ ದಾನ ಮಾಡೋಷ್ಟು ಶಕ್ತಿ ಇದೆ ಅಂತ ಹೇಳಿದ್ರು ಎಲ್ಲ ಪ್ರೈಮ್ ಪ್ರಾಪರ್ಟಿಗಳು. 21 ಲಕ್ಷ ಶ್ರೀಮಂತ ಮುಸಲ್ಮಾನರು ಇಲ್ಲಿದ್ದಿದ್ರೆ ಮತ್ತೆ ಯಾಕ್ರಿ ಹೇಳ್ತಿರೋ ಸ್ವಾಮಿ? ಚಾರ್ಜರ್ ಕಮಿಟಿಯಲ್ಲಿ ಹೇಳ್ತಿದೆ ನಾವು ಪೂರ್ತಿ ಬಡತನದಲ್ಲಿದ್ದೀವಿ, ನಮ್ಗೆ ಎಜುಕೇಶನ್ ಇಲ್ಲ, ನಾವು ಹಿಂದುಳಿದಿದ್ದೀವಿ ಅಂತ ಯಾಕ್ರಿ ಬಾಯ್ ಪಡ್ಕೊಂತೀರಿ ಕಾಂಗ್ರೆಸ್ ಅವರೇ? ಅದರ್ಥ ಏನು? ಅದರ್ಥ ಏನು ಹೇಳಿ? ಅಂದ್ರೆ ಇವ್ರು ಕಬ್ಜಾ ಮಾಡಬೇಕಾದ್ರೆ ಎಲ್ಲವೂ ನಾನು ಹೇಳಿದ ತಿರುಚೇರಿ ನೀವೇ ಒಂದು ಪ್ರೋಗ್ರಾಮ್ ತೋರಿಸಿ ತಮಿಳ್ನಾಡಿದ್ದು 1500 ವರ್ಷದ ಹಳೆದು. ಇಸ್ಲಾಂ ಹುಟ್ಟಿ 1200 ವರ್ಷ, 1400 ವರ್ಷ, 1500 ವರ್ಷದ ಹಿಂದೆ ಇರ್ತಕ್ಕಂಥ ಹೇಗೆ ಬಂತು ಇವತ್ತು ಒಳಗಡೆಗೆ? ಇವತ್ತು ಕೂಡಲ ಸಂಗಮ ರೀ, ಬಸವಣ್ಣನವರ ಕ್ಷೇತ್ರ ಅದು. ಕೂಡಲ ಸಂಗಮ ಯಾವಾಗ ಬಂತು? ಹೇಗೆ ಬಂತು ಅದ್ರೊಳಗಡೆಗೆ? ಏನಂತ ಹೇಳಿದ್ರೆ ನೋಡಿ, ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು ಈ ಆಪೋಸಿಷನ್ ಅವ್ರಿಗೆ ಬೇಸಿಕ್ ನಾಲೆಡ್ಜ್ ಇಲ್ಲ. ವಕ್ಫ್ಗೂ ಮತ್ತೆ ವಕ್ಫ್ ಬೋರ್ಡ್ಗೂ ಡಿಫ್ರೆನ್ಸ್ ಇದೆ. ವಕ್ಫ್ ಅಂತಕ್ಕಂಥದ್ದು ರಿಲಿಜಿಯಸ್ ಕಮಿಟಿ ಅದೇನೇ ಮಸೀದಿಗಳನ್ನು ನೋಡ್ಕೊಳ್ಳುತ್ತೆ, ಇದನ್ನ ನೋಡ್ಕೊಳ್ಳುತ್ತೆ, ಏನೋ ರಿಲಿಜಿಯಸ್ ನೋಡ್ಕೊಳ್ಳುತ್ತೆ. ಆ ವಕ್ಫನ್ನ ಮುತವಲ್ಲಿ ನೋಡ್ಕೊಂತಾರೆ, ಅದನ್ನ ದೇಖರೇಖು. ಈ ವಕ್ಫ್ ಕಮಿಟಿಯನ್ನ ಅಥವಾ ಈ ವಕ್ಫ್ ಟ್ರಸ್ಟ್ ಇರುತ್ತೆ, ಇದು ಟ್ರಸ್ಟಿನೇ ಮುತವಲ್ಲಿ ಅಂತ ಹೇಳ್ತಾರೆ. ಇದರ ಬಗ್ಗೆ ಸರ್ಕಾರ ಮುಟ್ಟೇ ಇಲ್ಲ. ಯಾವ ನಾನ್ ಗೈರ್ ಮುಸ್ಲಿಮ್ಸ್ ಅದ್ರೊಳಗಡೆ ಹೋಗೋ ಹಾಗೆ ಇಲ್ಲ. ಕೇರಳ ಹೈಕೋರ್ಟ್ ಹೇಳಿತ್ತು ಏನಂತೇಳಿ, ವಕ್ಫ್ ಬೋರ್ಡ್ ಕೇವಲ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಸು. ಯಾವ ಜಮೀನು ವಕ್ಫ್ಗೆ ದಾನ ಹೋಗಿರುತ್ತೆ ಆ ಜಮೀನು ಸರಿಯಾಗಿ ಉಳ್ಕೊಂಡಿದ್ಯಾ, ಯಾರಾದ್ರೂ ತಿನ್ನೋಕ್ ಬಂದಿದ್ದಾರಾ, ಯಾರಾದ್ರೂ ಕಬ್ಜಾ ಮಾಡ್ಕೊಂಡ್ ಬಂದಿರಂತ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಏನು ಮುಂಚೆ ಚಾರಿಟಿ ಕಮಿಷನರ್ ಕೆಲಸ ಮಾಡ್ತಾ ಇದ್ರಲ್ಲ ಗೌರ್ಮೆಂಟ್ ಇಂದ ಒಬ್ಬ IAS ಆಫೀಸರು, ಆ ಚಾರಿಟಿ ಕಮಿಷನ್ ಕೆಲಸ ಅಷ್ಟೇನೆ
ವಕ್ಫ್ ಬೋರ್ಡ್ ನೋಡ್ಕೊಳ್ಳೋದು, ವಕ್ಫ್ ಬೇರೆ ವಕ್ಫ್ ಬೋರ್ಡ್ ಬೇರೆ. ವಕ್ಫ್ ಒಳಗಡೆಗೆ ಯಾರೂ ಮುಸ್ಲಿಮೇತರ ನಿಲ್ವೇ ಇಲ್ಲ, ಇರೋದು ಸಾಧ್ಯವೂ ಇಲ್ಲ. ಅಲಹಾಬಾದ್ ಹೈಕೋರ್ಟ್ ಹೇಳಿತ್ತು, ಈವನ್ ಮುತವಲ್ಲಿ ಕೂಡ ನಾನ್ ಮುಸ್ಲಿಂ ಇರಬೇಕು ಅಂತ ಅಲಹಾಬಾದ್ ಹೈಕೋರ್ಟ್ ಹೇಳಿತ್ತು. ಅದು ಬಿಜೆಪಿ ಸರ್ಕಾರ ಆ ಕೆಲ್ಸಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದ್ರೆ ಅದು ಮುಸಲ್ಮಾನರ ಮಸೀದಿಗೆ ಯಾರು ಸೇರಿಸ್ಕೋಬೇಕು, ಅವರ ಯಾವ ತರ ನೀವು ಪಾರದರ್ಶಕವಾಗಿ ಮಾತಾಡ್ತಾ ಇದ್ದೀರಿ. ನಾವು ಮಾಡ್ತಿರುವಂತ ರೀತಿ ನೀತಿಯಲ್ಲಿ ಸತ್ಯ ಇದೆ ಅನ್ನೋದಾದ್ರೆ ವಿರೋಧ ಯಾಕೆ? ಮಾಡ್ಬೋದಲ್ಲ. ವೋಟ್ ಬ್ಯಾಂಕ್ ರಾಜಕಾರಣ 2013 ಯಾಕೆ ತಗೊಂಡ್ಬಂದ್ರು? ಇವತ್ತೇನಾದ್ರು 2013 ತಿದ್ದುಪಡಿ ತರಲಿಲ್ಲ ಅಂತ ಹೇಳಿದ್ರೆ ಇದ್ರ ಅವಶ್ಯಕತೆನೇ ಇರಲಿಲ್ಲ. ಆನ್ ದ ಫ್ಲೋರ್ ಆಫ್ ದ ಹೌಸ್ ಇವ್ರು ಹೇಳಿದ್ರು, ಅಮಿತ್ ಶಾ ಅವರು ಹೇಳಿದ್ರು, ಯಾಕೆ ಇವತ್ತು ಈ ತಿದ್ದುಪಡಿ ತರಬೇಕು ಅಂತ ಹೇಳಿದ್ರೆ ಆವತ್ತು ಏನೋ ಡ್ರಕೋನಿಯನ್ ಲಾ ಅಂತಲ್ಲ 2013 ನೀವು ಅಪೀಲ್ ಹೋಗ್ಬೋದಾಗಿತ್ತು. ಇವತ್ತು ಯಾರಾದರೂ ಒಬ್ಬ ಇವರಿಗೆ ಅದು ಅನ್ಸಿದ್ರೆ ಸಾಕು, ಇದು ನಮ್ಮನೆ ರೀ, ನಮ್ಮನೆ ನಮ್ಮ ತಾತ ಕಟ್ಟಿಸೋ ಮನೆ ಇರ್ತದೆ, ಅವ್ರಿಗೆ ಅನ್ಸಿದ್ರೆ ಸಾಕು ಅವ್ರು ಬಂದ್ಬಿಟ್ಟು ಇದನ್ನ ಕಬ್ಜಾ ಮಾಡ್ಬೋದು. ಆಮೇಲೆ ಕೋರ್ಟಿನಲ್ಲಿ ಹೋಗಂಗೆ ಇಲ್ಲ, ಎಲ್ಲಿಗೆ ಹೋಗ್ಬೇಕು? ಟ್ರಿಬ್ಯುನಲ್ಗೆ ಹೋಗ್ಬೇಕು. ಟ್ರಿಬ್ಯುನಲ್ ಅಲ್ಲಿ ಯಾರು ಇರ್ತಾರೆ? ಲಾಯರು. ಡಿಸಿ ಇಂಟರ್ಫಿಯರೆನ್ಸ್ಗೂ ಆಕ್ಷೇಪ ಎಲ್ಲಿದೆ? ಈಗ ಅದನ್ನ ಕೊಡ್ತಾ ಇರೋದು. ಮೊದಲು ಆಕ್ಷೇಪ ಮಾಡಂಗೆ ಇಲ್ಲ, ಟ್ರಿಬ್ಯುನಲ್ಗೆ ಹೋಗ್ಬೇಕು. ಆಮೇಲೆ ಅಂದ್ರೆ ನೀವು ಹೇಳೋದು ಒಬ್ಬ ವ್ಯಕ್ತಿಯ ಜಾಗ ವಕ್ಫ್ ಅಂಡರಲ್ಲಿ ಬರುತ್ತೆ ಅನ್ನೋದಾದ್ರೆ ಆತ ನ್ಯಾಯ ಕೇಳಬೇಕು ಅನ್ನೋದಾದ್ರೆ ಕೋರ್ಟಿಗೆ ಹೋಗ್ಬೇಕು. ಯಾಕೆ ವಕ್ಫ್ ಟ್ರಿಬ್ಯುನಲ್ ಹತ್ರ ಹೋಗ್ಬೇಕು? ಕೋರ್ಟ್ ಹೋಗಾಗೆ ಅದನ್ನೇ ಕೇಳ್ತಾ ಇರೋದು. ಇಡೀ ಸಂವಿಧಾನಕ್ಕೆ ಅತೀತವಾಗಿ ವಕ್ಫ್ ಬೋರ್ಡ್ ಅನ್ನ ಮಾಡಿಟ್ರು. ನೀವು ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿದ್ರೆ ಸಂವಿಧಾನ ರೀ ಅಲ್ಲಾಡ್ಸ್ಕೊಂಡು ನೋಡ್ತಾರೆ. ಯಾವಲ್ಲ ಸಂವಿಧಾನ ಪುಸ್ತಕ ಇಟ್ಕೊಂಡು ತೆಗೆದ್ಬಿಟ್ಟು ಓದಿದಾರ. ಸಂವಿಧಾನಕ್ಕಿಂತ ಮೇಲೆ ಅದನ್ನ ಇದೆ, ಏನನ್ನ ಪ್ರಾಬ್ಲಮ್ ಇಲ್ಲ ಕೋರ್ಟ್ಗೆ ಹೋಗ್ತಾರೆ. ಇವನ್ ಪಾರ್ಲಿಮೆಂಟ್ ಲಾ ಮಾಡಿದ್ರು ಕೂಡ ಕೋರ್ಟ್ಗೆ ಹೋಗ್ಬೋದು ಮೇಡಮ್. ಅಂತದ್ರಲ್ಲಿ ಅವ್ರು ಬಂದು ನನ್ನ ಮನೆ ಕಬ್ಜಾ ಮಾಡ್ಕೊಂಡ್ರೆ ಆ ಪ್ರೂವ್ ಮಾಡ್ಬೇಕಾಗಿರೋದು ನನ್ನ ಕೆಲಸ. ಎಲ್ಲಿ ಪ್ರೂವ್ ಮಾಡಬೇಕು? ಟ್ರಿಬ್ಯುನಲ್ ಅಲ್ಲಿ. ಯಾವ ಟ್ರಿಬ್ಯುನಲ್? ಲಾಯರು ಅವರೇ, ಜಡ್ಜು ಅವರೇ, ಕಂಪ್ಲೇಂಟ್ ತಗೊಳ್ಳೋರು ಅವರೇ, ಕಂಪ್ಲೇಂಟ್ ಸರಿ ಇದೆಯಲ್ಲ ನೋಡೋರು ಅವರೇ, ಜಡ್ಜ್ಮೆಂಟ್ ಕೊಡೋರು ಅವರೇ. ಒಂದು ಸರಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ನೀವು ಎಲ್ಲಿಗೂ ಹೋಗಂಗಿಲ್ಲ. ಅದು ಸರ್ಕಾರಿ ಜಾಗನೇ ಆಗ್ಬೋದು. ಒಂದ್ಸರಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅದು ಸರ್ಕಾರಿ ಜಾಗವೂ ಆಗಬಹುದು. ಅಥವಾ ಮುಸಲ್ಮಾನ್ ಸಮುದಾಯ ಅಂದ್ರೆ ಕೆಳ ಹಂತದ ಬಡವರ್ಗ ಅವ್ರದ್ದು ಎಷ್ಟೋ ಜಮೀನು ಕಬ್ಜಾ ಆಗಿರಬಹುದು. 40,132 ಒಟ್ಟು ಡಿಸ್ಪ್ಯೂಟ್ಗಳಿರೋದು ಕರ್ನಾಟಕ ಇದು ದೇಶದಲ್ಲಿ ವಕ್ಫ್ ಮೇಲೆ. ಅದರಲ್ಲಿ 9,932 ಮುಸಲ್ಮಾನರು ಹಾಕೊಂಡಿರ್ತಕ್ಕಂಥ ಕೇಸ್ಗಳು. ಆಲ್ಮೋಸ್ಟ್ 25%. ಎಲ್ಲವರು ಯಾಕೆ ಅಂತ ಹೇಳಿದ್ರೆ ನೋಡಿ, ಕಿಚ್ಚಾಡ್ತಿರೋರು ಯಾರು ಗೊತ್ತಾ? ಈ ವಕ್ಫ್ ಲಕ್ಷಾಂತರ ಕೋಟಿ ಆಸ್ತಿ ಇದೆಯಲ್ಲ, ಇದನ್ನ ಯಾರು ಮೇಯ್ಕಂತ ತಿಂತಾ ಇದ್ರಲ್ಲ ಮಾಫಿಯಾಗಳು, ಸಾಚಾರ್ ಕಮಿಟಿ ಮಾಡಿದ್ರು. ಒಂದ್ ನಿಮಿಷ ನೋಡಿ, ಇದು ಇವತ್ತಿಂದ ಶುರುವಾಗಿದ್ದಲ್ಲ ವಕ್ಫ್ ಅಮೆಂಡ್ಮೆಂಟ್ ತರಬೇಕು ಅಂತ ಹೇಳಿ. 1976 ಯಾರಿದ್ದ ಅವಾಗ ಸರ್ಕಾರ? ಇಂದಿರಾ ಗಾಂಧಿ ಅವ್ರ ಸರ್ಕಾರ. ಇಂದಿರಾ ಗಾಂಧಿ ಅವ್ರ ಸರ್ಕಾರ ಅವಾಗ ವಕ್ಫ್ಗೆ ಒಂದು ಇದನ್ನ ಎನ್ಕ್ವೈರಿ ಕಮಿಟಿ ತಗೊಂಬಂತು. ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಕೊಡ್ತು. ಏನಂತ ರಿಪೋರ್ಟ್ ಕೊಡ್ತು? ಮುತವಲ್ಲಿನೂ ಇದು ತಪ್ಪು ಮಾಡ್ತಾ ಇದ್ದಾರೆ, ಯಾವುದು ಮೇಂಟೆನೆನ್ಸ್ ಗಳಾಗ್ತಿಲ್ಲ, ಅಕೌಂಟಿಂಗ್ ನಡೀತಾ ಇಲ್ಲ. 1976 ಅಲ್ಲಿ ಬಂದಿದ್ದು. ಅದಾದ್ಮೇಲೆ 2005 ಸಾಚಾರ್ ಕಮಿಟಿ ಮಾಡ್ತಾರೆ. ಅದೇ ಸಾಚಾರ್ ಕಮಿಟಿ ಮಾಡಿದ್ಯಾರು? ಮನಮೋಹನ್ ಸಿಂಗ್ ಅವರು. ಸರ್ಕಾರ ಯಾರ್ದು? ಕಾಂಗ್ರೆಸ್ UPA ಸರ್ಕಾರ. ರಿಪೋರ್ಟ್ ಕೊಡ್ತು 2006 ಏನಂತ ರಿಪೋರ್ಟ್ ಕೊಡ್ತು? ಸಾಚಾರ್ ಕಮಿಟಿ ರಿಪೋರ್ಟ್ 12 ಅವತ್ತಿರ್ತಕ್ಕ 2006 ಇದ್ದಂತಹ ಆಸ್ತಿಗಳ ಪ್ರಕಾರ 1 ವರ್ಷಕ್ಕೆ ಅದಕ್ಕೆ 12,000 ಕೋಟಿ ಆದಾಯ ಬರಬೇಕಾಗಿತ್ತು 2006. ಇವತ್ತು ಬರ್ತಿರೋ ಆದಾಯ ಎಷ್ಟು ಗೊತ್ತಾ? 126 ಕೋಟಿ. ಗಾಟ್ ಇಟ್. ನಾಗೇಂದ್ರ ಅವರೇ, ಸಂವಿಧಾನ ಮಾತೆತ್ತಿದ್ರೆ ಕಾಂಗ್ರೆಸ್ ಅಂದರೆ ಈಕ್ವಲ್ ಟು ಸಂವಿಧಾನ ಅನ್ನೋ ಮಟ್ಟಕ್ಕೆ ಸಂವಿಧಾನದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಈಗ ಚಂದ್ರಶೇಖರ್ ಅವ್ರು ಮಾತಾಡಿದ್ದನ್ನು ಗಮನಿಸಿದ್ರಿ, ದರ್ಶನ್ ಅವ್ರು ಮಾತಾಡಿದ್ದು ಕೂಡ ಗಮನಿಸಿದ್ರಿ. ಧಾರ್ಮಿಕ ಹಕ್ಕನ್ನು ಸಂವಿಧಾನಬದ್ಧವಾಗಿಯೇ ಕಸಿದುಕೊಳ್ಳುವಂಥ ಪ್ರಯತ್ನ ಆಗ್ತಿದೆ ಅನ್ನೋದು ಕಾಂಗ್ರೆಸ್ ಅಥವಾ ದರ್ಶನ್ ಅವರ ವಾದ. ಸಂವಿಧಾನಬದ್ಧವಾಗಿ ನಾವು ನಡ್ಕೋತಿದ್ದೀವಿ ಅನ್ನೋದು BJP ಅವರ ವಾದ. ಇಲ್ಲಿ ಕಾನೂನನ್ನು ವಕ್ಫ್ ಅಥವಾ ಟ್ರಿಬ್ಯುನಲ್ ದುರುಪಯೋಗ ಪಡಿಸ್ಕೊಳ್ತಾ ಇದೆಯಾ? ಮೇಲ್ನೋಟಕ್ಕೆ ನಿಮಗೇನು ಅನ್ನಿಸ್ತಾ ಇದೆ? ಮೇಡಮ್, ಇವತ್ತು ಕತ್ಲೆಯಿಂದ ಬೆಳಕಿಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಮುದಾಯ ಇವತ್ತು ನೋಡ್ಬೇಕು, ಸಮುದಾಯ ಮುಸ್ಲಿಂ ಸಮುದಾಯನೇ ಕತ್ಲೆಯಿಂದ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ವಿವರಣೆ ಕೊಡ್ತಾ ಹೋಗ್ತಿದ್ದೆ ನಾನು. ಏನು ಈ ದೇಶದ ಕಾನೂನು ಏನಿದೆ, ಸಮಪಾಲು ಸಮಬಾಳು ಈ ದೇಶದ ಮುಖ್ಯ ಸಿದ್ಧಾಂತ ಮತ್ತು ಅಭಿವೃದ್ಧಿ ಮತ್ತು ಅದರ ಒಂದು ಸಮೃದ್ಧಿ. ಇವತ್ತೇನಾಗ್ತಾ ಇತ್ತು, ನಾವು ಕಂಡಂಗೆ 2006 ಎಷ್ಟಿತ್ತು ಇಲ್ಲಿ ವಕ್ಕಾಸ್ತಿ? 1.2 ಲಕ್ಷ ಎಕರೆ ಇತ್ತು. 2009 ಎಷ್ಟು ಬಂತು? 4 ಲಕ್ಷ ಎಕರೆ ಆಯಿತು. 2025 9.40 ಸಾವಿರ ಎಕರೆ ಇದು ಹೆಕ್ಟರ್ ಎಕರೆ ಬಂದ್ಬಿಟ್ಟು ವಕ್ಫ್ ಬೋರ್ಡ್ಗೆ ಇದಾಯಿತು. ಇದು ಎಲ್ಲಿಂದ ಬಂತು, ಹೆಂಗ್ ಬಂತು? ನಾನು ಒಂದು ಪಾಸ್ ತಗೋತೀನಿ. ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳಿದ್ರಲ್ಲ, ಕರ್ನಾಟಕದಿಂದ ಅತಿ ಹೆಚ್ಚು ತೆರಿಗೆ ಹೋಗ್ಬಿಟ್ಟು ಅಲ್ಲಿ ಬಿಹಾರ ಉತ್ತರ ಪ್ರದೇಶಕ್ಕೆ ಹಂಚ್ತಿರಲ್ಲ, ಹಾಗೆ ನೀವು ನಿಮ್ಮ BJP ಮತ್ತು JDS ಮೈತ್ರಿ NDA ಒಳಗಿದ್ದೀರ, ಹಾಗೆ ಉದ್ಧಾರ ಮಾಡುವಂಥ ಪ್ರಕ್ರಿಯೆಗಳಾಗುತ್ತಲ್ಲ, ಹಾಗೇನೆ
ಈಗ ವಕ್ಫ್ನಿಂದ ಕಬಳಿಕೆ ಆಗಿರುವಂತ ಆಸ್ತಿ ಪ್ರಯತ್ನ ಮಾಡ್ಬೇಡಿ, ಅಲ್ಲ, ಅಲ್ಲ, ದಯಮಾಡಿ ಚರ್ಚೆ ಅಲ್ಲ, ಪ್ರಯತ್ನ ಮಾಡಿ. ಇಲ್ಲಿ ಅಂತ ಪ್ರಕ್ರಿಯೆಗಳ ಇದೇ ವಿಷಯ ನೀವು ಕೇಳಿದ್ ನನ್ಗೆ ಸಂಪೂರ್ಣ ಕೊಡ್ತಾ ಇಲ್ಲ ಮಾತಾಡಕ್ಕೆ, ವಿಷಯ ಡೈವರ್ಟ್ ಮಾಡಬಾರ್ದು. Yes, yes. I need the clarity. 9.40 ಎಕರೆ ಎಲ್ಲಿಂದ ಬಂತು, ಈ ದೇಶಕ್ಕೆ ಎಲ್ಲಿಂದ ಬಂತು, ಇವ್ರೇನ ಪರ್ಚೇಸ್ಗಳು ಮಾಡಿದ್ರ, ಇವ್ರು ಹೆಂಗ್ ಮಾಡ್ತಾ ಬಂದ್ರು ಇವರು? ಇವತ್ತು ನೋಡಿ ಮುಸ್ಲಿಂ ಸಮುದಾಯದಲ್ಲಿ ಅಲ್ಲಿ ಕಡು ಬಡವರು ಆ ವರ್ಗಕ್ಕೆ ಆಗಿರೋ ಅನ್ಯಾಯ ಬೇರೆ ಯಾವ ಸಮುದಾಯಕ್ಕೂ ಆಗಿಲ್ಲ. ದಲಿತರಿಗಾಗಿರೋ ಅನ್ಯಾಯ ಮತ್ತೆ ಮುಸ್ಲಿಮ್ಸ್ ಅಲ್ಲಿರುವಂತ ಕಡು ಬಡವರಿಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಲಿಲ್ಲ. ಈ ವಕ್ಕಾಸ್ತಿ ಅನ್ನೋದನ್ನ ರೂಲ್ ಮಾಡ್ತಾರೆ ಯಾರು? ಬಲಿಷ್ಠವಾದ ರಾಜಕಾರಣಿಗಳು ಬಲಿಷ್ಠವಾಗಿ ದುರುಪಯೋಗ ಮಾಡ್ಕೊಂತಾರೆ ಅಲ್ಲಿನ ಸ್ಥಿತಿವಂತರು, ಆಸ್ತಿವಂತರು. ಅಲ್ಲಿನ ಮೂಲ ಆ ವಕ್ಕಾಸ್ತಿ ಏನು ಬರ್ತಾ ಇತ್ತು, ವಕ್ಬೋಡಾಸ್ತಿ ಏನು ಬರ್ತಾ ಇತ್ತು? ಕರೆಕ್ಟ್. ಅಲ್ಲಿನ ಮೂಲ ಸಮುದಾಯಗಳಿಗೆ ಎಜುಕೇಶನ್ಗೆ ಮತ್ತೆ ಅವ್ರಿಗೆ ಒಂದು ಆರ್ಥಿಕವಾಗಿ ಮೂಲ ಸೌಕರ್ಯಗಳು, ಕಾಲೇಜುಗಳು ಮತ್ತೆ ಔಷಧಿಗಳು, ಕ್ಲಿನಿಕ್ಗಳು ಈ ತರ ನಾನಾ ತರ ಉಪಯೋಗಕ್ಕೋಸ್ಕರ ಬಳಸ್ಬೇಕಂತಿತ್ತು. ಇರ್ಲಿ ಅದೊಂದು ಪಕ್ಷಕ್ಕಿರ್ಲಿ. ಅಲ್ಲ ಅದು ಆಗಿಂದ ಆಗಿದ್ದಿದ್ರೆ ಇವತ್ತು ಅಲ್ಪಸಂಖ್ಯಾತರಾಗಿ ಉಳ್ಕೊಂಡು ಇನ್ನೂ ಸವಲತ್ತುಗಳಿಗೆ ಕಷ್ಟಪಡೋ ಅಗತ್ಯ ಇರಲಿಲ್ಲ ಅಂತ. ಇವತ್ತು ಇಷ್ಟು ಲಕ್ಷ ಎಕರೆಗಳು ಜಮೀನು ವಕ್ಬೋಡಾಸ್ತಿಯಲ್ಲಿ ಹೆಂಗ್ ಮಾಡ್ಕೊಂಡ್ರು? ಅದಕ್ಕೊಂದು ಇರ್ಬೇಕಲ್ಲ. ನಾವೊಂದು ಸೈಟ್ ತಗೋಬೇಕಾದ್ರೆ ರಿಜಿಸ್ಟರ್ ಆಗ್ಬೇಕಂದ್ರೆ ಇವತ್ತಿನ ಸಂವಿಧಾನ, ಇವತ್ತಿನ ಟೆಕ್ನಾಲಜಿ ಪ್ರಕಾರ ಆಗ್ಬೇಕು. ಇಲ್ಲ ನಾನು 1947 ಅಲ್ಲೇ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದು ಹಾಗೆ ಇತ್ತು, ಇವತ್ತು ನಾನು ಹಂಗೆ ಇರ್ತೀನಿ ಒಪ್ಕೊಂತೀರಾ? 1947 ರೂಲ್ಸ್ ಏನಿತ್ತು, ಇವತ್ತಿನ ರೂಲ್ಸ್ ಏನಿದೆ? ಅವತ್ತು ಕಂಪ್ಯೂಟರ್ ಕಾಲ ಆಯ್ತಾ, ಮೊಬೈಲ್ಗಳಿದ್ವಾ, ಟೆಕ್ನಾಲಜಿಗಳು ಎಷ್ಟು ಡೆವಲಪ್ಮೆಂಟ್ ಇತ್ತು ಇಂಡಿಯಾದಲ್ಲಿ? ಇವತ್ತು ನಾವು 6G ಹೋಗ್ತಾ ಇದ್ದೀವಿ. ಇವತ್ತಿನ ಟೆಕ್ನಾಲಜಿಗೆ ನಾವು ಅಡಾಪ್ಟ್ ಆಗಲೇಬೇಕು. ತಪ್ಪಾದ್ರೆ ಏನಿಲ್ಲ, ಈ ವಕ್ಬೋರ್ಡ್ ಆಸ್ತಿಗಳನ್ನ ಈಗ ಆನ್ಲೈನ್ ತರೋದ್ರಿಂದ ಆಗ ತಪ್ಪಾದ್ರೇನು? ಏನಿದೆ ಅದು ಸೈದ್ಧಾಂತಿಕವಾಗಿ ಅವ್ರಿಗೇನು ದಾನ ಬಂದಿದೆಯಲ್ಲ, 9 ಲಕ್ಷ ಎಕರೆನೂ ಅವ್ರು ದಾನ ಬಂದಿದೆ ಅಂದ್ರೆ ಆನ್ಲೈನಲ್ಲಿ ಡಿಕ್ಲೇರ್ ಆಗಲಿ. ಇವಾಗ ನೋಡಿ, ಇವಾಗ ನಾವೇನಾದ್ರೂ ಒಂದು ವಕ್ಬೋರ್ಡ್ ಆಸ್ತಿನ RTI ಹಾಕಿದ್ರೆ ಏನ್ ಮಾಹಿತಿ ಸಿಗುತ್ತೆ ನಮಗೆ? ಎಲ್ಲ ಡಿಜಿಟಲೀಕರಣ, ಡಿಜಿಟಲ್ ಇಂಡಿಯಾ. ಆನ್ಲೈನಲ್ಲಿ ಏನು ಸಿಗ್ತದೆ ಮಾಹಿತಿ? ಏನು ಸಿಗಲ್ಲ. ಅಂದ್ರೆ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಇವತ್ತು ಈ ದೇಶ ಅಭಿವೃದ್ಧಿ ದೇಶ ಆಗಬೇಕು. ಮತ್ತೆ ಇಲ್ಲಿ ಎಲ್ಲರಿಗೂ ಸಮಪಾಲು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ವಕ್ಬೋರ್ಡ್ ಆಸ್ತಿಗಳು ವಕ್ ಕಮಿಟಿಯಲ್ಲಿ ಇರೋಂಥ 10 ಜನದಲ್ಲ, ವಕ್ ಕಮಿಟಿಯಲ್ಲಿ ಇರೋಂಥ 10 ಜನ 100 ಜನದಲ್ಲ, ಆ ಸಮುದಾಯದ ಏಳಿಗೆ, ಆ ಸಮುದಾಯದ ಭವಿಷ್ಯಕ್ಕಿರೋಂಥದ್ದು. ಅದನ್ನು ಎಷ್ಟು ಜನ ತಲುಪಿದೆ? ಕಾನೂನಾತ್ಮಕವಾಗಿ ಅದೇ ಸಮುದಾಯದವರಿಗೆ ಕೊಡುವ ಪ್ರಯತ್ನವನ್ನ NDA ಮಾಡ್ತಾ ಇದೆ. ಹೌದು ಸತ್ಯ, ಅದನ್ನೇ ಮಾಡಬರ್ತಾರದ್ದು. ಇವತ್ತು ಏನು ಆನ್ಲೈನ್ ಇದೆ, ಇವತ್ತು ನೋಡಿ ಒಂದು RTI ಹಾಕಿದ್ರೆ ಅಲ್ಲಿನ ಮುಸ್ಲಿಮ್ಸ್ ಅವ್ರಿಗೆ 25,000, ಇವಾಗ ನಮ್ಮ ಸ್ನೇಹಿತರು ಹೇಳ್ದಂಗೆ 25,000 ಕೇಸು, 25% ಮುಸ್ಲಿಮ್ಸ್ ಅವ್ರದ್ದು ಕೇಸ್ ಇದೆ. ಯಾಕೆ ಹಾಕಿದ್ದಾರೆ? ಅವ್ರಿಗಾಗಿರೋ ಅನ್ಯಾಯಕ್ಕೆ ಹಾಕಿದ್ದಾರೆ. ಅನ್ಯಾಯಗಳಿಂದ ಯಾಕೆ ಆಗ್ತಾ ಇದ್ರು ಅವರು? ಸೊ ಅವ್ರಿಗೆ ಆದ ಅನ್ಯಾಯನ ಅವರು ಕಾನೂನು ರೀತಿ ಕೇಳಕ್ ಆಗ್ತಾ ಇರಲಿಲ್ಲ. ಇವತ್ತು ವ್ಯಾಲಿಡ್ ಪಾಯಿಂಟ್, ಕಾನೂನು ರೀತಿ ಕೇಳಕ್ ಆಗ್ತಾ ಇಲ್ಲ. ಇವತ್ತು ಅದನ್ನ ಏನ್ ಮಾಡಿದ್ರು, ಪ್ರತಿ ಒಂದು ಮುಸ್ಲಿಂ ಬಡವರಿಗೆ ಆ ವಕ್ಕಾಸ್ತಿಯಿಂದ ಬರೋಂಥ ನಿಧಿ, ಸಂಪತ್ತು, ಆಸ್ತಿ ಮತ್ತೆ ಏನು ಹಣಕಾಸಿತ್ತೋ ಅದನ್ನ ಮೂಲ ಸೌಕರ್ಯಗಳಿಗೆ ಉಪಯೋಗಿಸ್ಕೋಬೇಕು ಅನ್ನೋದು ಒಂದೇ ಉದ್ದೇಶ ಇದ್ದಿತ್ತು ಹೋಗ್ಬಾರ್ದು. ಇವತ್ತವರೆಗೂ ಅದಾಗಿದ್ಯಾ? ಇವತ್ತು ನಮ್ಗೆ ಏನ್ ಸಿಗ್ತಾ ಇಲ್ಲ, ಸವಲತ್ತಿಲ್ಲ, ಮೂಲ ಸೌಕರ್ಯಗಳು. ಇವತ್ತು ಹೇಗಿದ್ದಾರೋ ಅವ್ರು ಹಾಗೆ ಇದ್ದಾರೆ. ಇವತ್ತು ಎಲ್ಲಿದ್ದಾರೋ ಅವ್ರು ಅಲ್ಲೇ ಇದ್ದಾರೆ, ಗುಡ್ಸ್ಲಲ್ಲೇ ಇದ್ದಾರೆ. ಇವತ್ತು ಏನು ಅವರು ಕೆಲವರ್ಗದ ಕೆಲಸಗಳು ಮಾಡ್ತಾ ಇದ್ದಾರೋ ಅದರಲ್ಲೇ ಮಾಡ್ತಾ ಇದ್ದಾರೆ. ಯಾಕೆ ಅಭಿವೃದ್ಧಿ ಆಗಿಲ್ಲ? ಇಷ್ಟು ಲಕ್ಷ ಎಕರೆ ಇದೆಯಲ್ಲ, ಇಷ್ಟು ದಾನ ಮಾಡಿದಂಥ ಶ್ರೀಮಂತರಲ್ಲ. ನಾನು ಏನಾಗಿ ಹೇಳಕ್ ಬರ್ತಾ ಇದೆ ಅಂದರೆ, ಇವತ್ತು ಏನು ಮಾಡಿದಾರಲ್ಲ, ಇವತ್ತು ಇದು ಒಂದು ಐತಿಹಾಸಿಕ ಒಂದು ತೀರ್ಪು ಅಂತ ಹೇಳ್ಬೋದು ಇದು. ಯಾಕಂದ್ರೆ ಅಲ್ಲಿ ಕತ್ಲೆಯಿಂದ ಬೆಳಕಿಗೆ ತರ್ತಾ ಇದ್ದಾರೆ. ಏನು ಅಲ್ಲಿ ಬಲಿಷ್ಠರಾಗಿದ್ದಂಥ ಮುಸ್ಲಿಮ್ಸ್ ಇದ್ರಲ್ಲ, ಅಲ್ಲಿನ ಕೆಳವರ್ಗದ ಕಡು ಬಡವರಿಗೆ ಹೋಗ್ಬೇಕಾಗಿತ್ತು. ಅದು ವಕ್ಕಾಸ್ತಿ ಅನ್ನೋದು ಅಲ್ಲಿನ ಸಮಪಾಲು ಸಮಬಳ ಆ ಸಮುದಾಯ ಸೇರ್ಬೇಕಾಯ್ತು. ಅದ್ರಲ್ಲಿ ವಂಚಿತರಾಗಿ ಹೋಗಿದ್ರು ಅವರು. ಆ ವಂಚಿತರಾಗಿರೋದನ್ನ ಇವತ್ತೊಂದು ಬೆಳಕಿಗೆ ತಂದಿದ್ದಾರೆ ಅಂತ ಹೇಳ್ಬೋದು. ಇಡೀ ದೇಶ ನೋಡಿ, ಅಲ್ಲಿ ವಿರೋಧ ಮಾಡ್ತಾರ ಯಾರು? ವಕ್ಬೋರ್ಡ್ ಆಸ್ತಿಯಲ್ಲಿ ಕಮಿಟಿಯಲ್ಲಿ ಸೇರಿರೋರು ಇರಬೇಕು, ಇಲ್ಲ ವಕ್ಬೋರ್ಡ್ ಆಸ್ತಿಯಲ್ಲಿ ಅದರಿಂದ ಲಾಭದಾಯಕ ಹೋಗಿರೋರು ಇರಬೇಕು, ಇಲ್ಲ 9 ಲಕ್ಷ ಎಕರೆಗಳನ್ನ ಮಾಡಿಸಿ ಅವ್ರು ಕೊಟ್ಟು ಅವ್ರಿಗೊಂದು ಬೇಲಿ ಸುತ್ತಿರ್ತಾರಲ್ಲ ಅವ್ರಲ್ಲೇರನ್ನು ವಿರೋಧ ಮಾಡ್ಬೋದು. ಆದ್ರೆ ನಿಜವಾದ ಕಡು ಬಡು ಮುಸ್ಲಿಮ್ಸರು ಯಾರು ವಿರೋಧ ಇಲ್ಲ. ಇಡೀ ದಿಲ್ಲಿಯಲ್ಲಿ ಸ್ವಾಗತ ಮಾಡಿದೆ. ಎಂತ ಒಂದು ಅಮೆಂಡ್ಮೆಂಟ್, ಎಂತ ಒಂದು ನಮ್ಗೆ ಇದೊಂದು ಸಹಕಾರ. ಇದು ಇವತ್ತು ಆ ಕಮಿಟಿಯಲ್ಲಿ ಹೆಣ್ಮಕ್ಳಿಗೆ ಅಧಿಕಾರನೇ ಇರಲಿಲ್ಲ. ಆ ಕಮಿಟಿಯಲ್ಲಿ ಇವತ್ತು ಮುಸ್ಲಿಮ್ಸರು ಹೆಣ್ಮಕ್ಳು ಇಬ್ರು ಇರ್ಬೋದು. ಮತ್ತೆ ಇವತ್ತು ಅಲ್ಲಿ ಯಾವ ಪಾರದರ್ಶಕತೆ ಬೇಕಾಗಿದೆ. ಇವತ್ತು ಪಾಸ್ ನಾಗೇಂದ್ರ ಅವರೇ, ಸಿಕ್ಕ ಆಸ್ತಿನೆಲ್ಲ ಕಬಳಿಕೆ ಮಾಡಿದ್ಯಾ ವಕ್ಫ್ ಇದುವರೆಗೂ? ಆಗಿದೆ. ಯಾಕೆ ಆಗಬಾರ್ದು? ಇವತ್ತೇನಾಗ್ತಾ ಇತ್ತು, ಅವತ್ತು ಕಾನೂನು ರೀತಿ ತರಕ್ಕೆ ಆಗ್ತಾ ಇರಲಿಲ್ಲ. ಅದನ್ನ ಕಾನೂನು ರೀತಿ ತರಕ್ಕೆ ಆಗ್ತಾಯಿಲ್ಲ, ಕ್ವಶನ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅಲ್ಲಿ ಏನು ಮಾಡೋರು, ಈಗ ಸಮುದಾಯಗಳು ಎಲ್ಲ ಒಂದು ಕಡೆ ಕಾಡು ಗುಡ್ಡುಗಳು ಮತ್ತು ಪ್ರದೇಶಗಳು ಮತ್ತು ಸರ್ಕಾರಿ ಜಮೀನುಗಳಲ್ಲಿ ಹೋಗಿ ಅಲ್ಲಿ ಜನ ಎಲ್ಲ ಸೇರ್ಕೊಂಡು ನಮಾಜ್ ಮಾಡೋದು, ಪ್ರಾರ್ಥನೆ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು. ಅವರು ಸಮುದಾಯದ ಎಲ್ಲ ಧರ್ಮ ಕಾರ್ಯಗಳು ಮಾಡ್ತಾಯಿದ್ರು. ಅವಾಗ ಅಲ್ಲಿ ಹೋದಾಗ ಟೆಂಟ್ಗಳು ಹಾಕೊಂಡು ಖಾಲಿ ಜಾಗದಲ್ಲಿ ಎಲ್ಲ ಅಲ್ಲಿ ವಾಸ ಮತ್ತು ಬಿಡಾರೋ ಓಡ್ತಾಯಿದ್ರು. ಆ ಸಂದರ್ಭದಾಗ ಅಲ್ಲೇ ಒಂದು ಬೋರ್ಡ್ ಹಾಕೋರು, ಚಿಕ್ಕದೊಂದು ಮಸೀದಿ ಕಟ್ಕೊಳೋರು, ಒಂದು ಇದು ಮಾಡ್ಕೊಳೋರು. ಆ ಮಸೀದಿ ಬರ್ತಾ ಅದು ಒಂದು ವಕ್ಬೋರ್ಡ್ ಆಸ್ತಿ ಬೋರ್ಡ್ ಹಾಕೋರು. ಸೊ ಅದನ್ನ ಯಾರು ಕೇಳ್ತಾ ಇದ್ರು?
ಕಾನೂನಲ್ಲಿ RTI ಹಾಕಿದ್ರೆ ಏನು ದಾಖಲೆ ಸಿಗ್ತಾ ಇತ್ತಾ? ಸಿಕ್ಕಿದ್ರು ಅದನ್ನ ಅವರು ವಾಪಸ್ ಕೊಡ್ತಾ ಇದ್ರ? ವಕ್ಬೋರ್ಡ್ ಆಸ್ತಿ ಅಂತ ಡಿಕ್ಲೇರ್ ಮಾಡ್ಕೊತಾ ಇದ್ರು. ಈ ರೀತಿಯಾಗಿ ದಾನಗಳಿಂದ ಬಂದಂಥದ್ದಲ್ಲ ಇದೆಲ್ಲ. ಈ ರೀತಿಯಾಗಿ ಒಂದು ಎಲ್ಲೋ ಒಂದು ಕಡೆ ಅವ್ರು ಬೇಕಾದ ರೀತಿಯಲ್ಲಿ ಒಂದು ಫ್ರೀಡಮ್ ಇದ್ಬಿಟ್ಟಿತ್ತು ಅವ್ರಿಗೆ ಇಂಡಿಯಾದಲ್ಲಿ. ಎಲ್ಲಿ ಬೇಕಾದ್ರೂ ಖಾಲಿ ಜಾಗದಲ್ಲಿ ಹೋಗಿ ನಾವು ಕುತ್ಕೊಂಡು ನಾವು ಅದನ್ನ ವಕ್ಬೋರ್ಡ್ ಆಸ್ತಿಯಾಗಿ ಕನ್ವರ್ಟ್ ಮಾಡ್ಬೋದು ಅಂತ ಸಿದ್ಧಾಂತದಲ್ಲಿ ಅವ್ರದೇ ಆದ ಒಂದು ಕಾನೂನು ರಚನೆ ಮಾಡ್ಕೊಂಡ್ಬಿಟ್ಟಿದ್ರು. ಅದನ್ನ ಇವತ್ತು ತೆಗ್ದಿದ್ದಾರೆ. ಅದನ್ನ ಇವತ್ತು ತೆಗ್ದಿದ್ದಾರೆ. ಅದನ್ನ ತೆಗ್ದು ಇವತ್ತು ಏನ್ ಮಾಡಿದ್ದಾರೆ? ವಕ್ಬೋರ್ಡ್ ಆಸ್ತಿ ಇಡೀ ದೇಶದಲ್ಲಿ ಎಷ್ಟಿದೆ ಈಗ ನೋಡಿ, ಸರ್ವಸಾಮಾನ್ಯ ನಿಮ್ಗೊಂದು ಅಂಕಿ ಅಂಶಗಳು ಹೇಳ್ತೀನಿ. ದೇಶಾದ್ಯಂತ ಇವತ್ತು ಕಬರ್ಸ್ತಾನದಲ್ಲಿ 1,50,516 17%. ಕೃಷಿ ಭೂಮಿ 1,40,748 ಎಕರೆ. ಮಸೀದಿ 1,19,200 ಎಕರೆ. ದರ್ಗಾ ಮಜಾರ್ 33,492. ಮದ್ರಾಸ 14,008. ಈ ಥರ 1,43,908. ಅಂಗಡಿಗಳು 1,13,187. ಮನೆಗಳು 92,505. ನಿವೇಶನ 64,724. ಇಷ್ಟು ಆಸ್ತಿವಂತರು ಇದ್ದಬೇಕಾದ್ರೆ ಎಷ್ಟು ಶಿಕ್ಷಣ ಸಂಸ್ಥೆಗಳಾಗಿದ್ದಾವೆ, ಎಷ್ಟು ಆರೋಗ್ಯ ಸಂಸ್ಥೆಗಳಾಗಿದ್ದಾವೆ, ಎಷ್ಟು ಕ್ಲಿನಿಕ್ಗಳಾಗಿದ್ದಾವೆ, ಎಷ್ಟು ಅಭಿವೃದ್ಧಿ ಆಗಿದೆ, ಎಷ್ಟು ಅಲ್ಲಿ ಆ ಒಂದು ಸಮುದಾಯಕ್ಕೆ ಎಲ್ಲರಿಗೂ ಅವಕಾಶ ಅಲ್ಲಿ ಒಂದು ಅನುಕೂಲ ಆಗಿದೆ ಅನ್ನೋದು ದೊಡ್ಡ ಪ್ರಶ್ನೆ ಕಾಡ್ತಾ ಇತ್ತು. ಇಷ್ಟು ದೊಡ್ಡ ಆಸ್ತಿ ಇರೋಂಥದ್ದು ಅಲ್ಲಿಂದ ಬರ್ತಂಥ ಸಂಪತ್ತು ಎಲ್ಲಿ ಹಂಚಿಕೆ ಹೋಗ್ತಾ ಇತ್ತು, ಎಲ್ಲಿ ಹೋಗ್ತಾ ಇತ್ತು? ನಾನು ಅದಕ್ಕೂ ಒಂದು ಎಕ್ಸಾಂಪಲ್ ಹೇಳ್ಬೋದು. ಇಡೀ ನಮ್ಮ ರಾಜ್ಯದಲ್ಲೇ ಇದೇ ಒಂದು ಮಾಜಿ CM ಇಬ್ರಾಹಿಂ ಅವ್ರ ಮೇಲೆ ಒಂದು ಕೇಸ್ ಆರೋಪ ಆಗಿತ್ತು. ಯಾವ ರೀತಿ ಆರೋಪ ಇತ್ತು? 2022-23 ಪಿಲ್ಲಿಯಾರ್ ಕೊಯ್ಲ್ ಸ್ಟ್ರೀಟ್ನಲ್ಲಿ 7,329 ಅಡಿ ಅದರ ಮೇಲೆ ಭೂ ಕಬಳಿಕೆ ಆಗಿತ್ತು. ಅದ್ಮೇಲೆ FIR ಆಗಿತ್ತು. ಇವತ್ತು ಅದ್ರ ವ್ಯಾಲ್ಯೂ ಎಷ್ಟು? ಬರೀ 7,300 ಅಡಿಗೆ 21,98 ಲಕ್ಷ ಇತ್ತು. ಯಾರ ಕೈಯಲ್ಲಿ ಇತ್ತಿದ್ದು? CM ಇಬ್ರಾಹಿಂ, ಎಕ್ಸ್ ಮಿನಿಸ್ಟರ್, ಅವ್ರು ಕಬಳಿಸ್ಕೊಂಡಿದ್ರು. ಅಂದ್ರೆ ಇಲ್ಲಿ ಬಲಿಷ್ಠರು ಆ ಒಂದು ವಕ್ಬೋರ್ಡ್ ಆಸ್ತಿನ ಆಳ್ತಾ ಇದ್ರು. ಈ ತರ ನಿದರ್ಶನ ಜಮೀರ್ ತಗೊಂಬೋದು, ರೋಷನ್ ಬೇಗ್ ತಗೊಂಬೋದು, ಹಾರಿಸ್ ಅವ್ರು ತಗೊಂಬೋದು, ಇಬ್ರಾಹಿಂ ತಗೊಂಬೋದು ಹೇಳ್ತಾ ಇಲ್ಲ. ದೊಡ್ಡ 2 ಕೇಸ್ ಇದೆ ಆಯ್ತಾ? ಈ ರೀತಿಯಾಗಿ ಬಲಿಷ್ಠವಾದ ರಾಜಕಾರಣಿಗಳು, ಬಲಿಷ್ಠವಾದ ಅಲ್ಲಿ ಆಸ್ತಿವಂತರು, ಸ್ಥಿತಿವಂತರು ಕೈಯಲ್ಲಿ ಈ ಒಂದು ವಕ್ಬೋರ್ಡ್ ಸಮಸ್ಯೆ ಕಂಪ್ಲೀಟ್ ಅವರ ಒಂದು ಕಂಟ್ರೋಲ್ ಇಟ್ಕೊಂಡು ಅಲ್ಲಿನ ಬಡ ಮುಸ್ಲಿಮ್ಸರಿಗೆ ದೀರ್ಘವಾದ ಅನ್ಯಾಯ ಆಗ್ತಾ ಇತ್ತು. ಕತ್ಲೆಯಲ್ಲಿ ಇಟ್ಬಿಟ್ಟಿದ್ರು ಪಾಪ. ವಿದ್ಯೆಯಿಂದ ಶೈಕ್ಷಣಿಕ ಅವರು ಆರೋಗ್ಯಕ್ಕೆ ದೂರ, ಮತ್ತೆ ಅವ್ರಿಗೆ ಅಭಿವೃದ್ಧಿನೇ ಇಲ್ಲ. ಅವ್ರಿಗೆ ಇವತ್ತು ಅಭಿವೃದ್ಧಿನೇ ಇಲ್ಲ. ಅದು ಇಷ್ಟು ಲಾಸ್ಟ್ ಪಾಯಿಂಟ್ ನಾನು ಕಂಪ್ಲೀಟ್ಲಿ ಯಾಕೆ ಎಕ್ಸೆಪ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಅಫ್ಕೋರ್ಸ್ ಅಲ್ಪಸಂಖ್ಯಾತರು ಅಂತ ಕರೆಸ್ಕೊಳ್ತಾರೆ, ಬಡವರ್ಗ, ಶಿಕ್ಷಣ ಇಲ್ಲ, ಇಷ್ಟೊಂದು ಆಸ್ತಿ ಇದೆ. ಇದನ್ನು ನಿಜಕ್ಕೂ ಕೂಡ ಸದುಪಯೋಗವನ್ನು ವಕ್ಫ್ ಮಾಡಿದ್ದೇ ಆಗಿದ್ದರೆ ಇವತ್ತೆಲ್ಲರೂ ಕೂಡ ಶಿಕ್ಷಿತರಾಗ್ತಾಯಿದ್ರು, ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆದುಕೊಂಡು ಸಾಕ್ಷರತೆಯನ್ನು ಅನುಭವಿಸ್ಬೋದಾಗಿತ್ತು. ಆದರೆ ಅಂಥ ವಾತಾವರಣ ಇಷ್ಟು ವರ್ಷಗಳ ಕಾಲ ಆಗಿಲ್ಲ ಅನ್ನೋದಾದರೆ ವಕ್ಫ್ ಇದುವರೆಗೂ ಏನು ಮಾಡ್ತಾ ಇತ್ತು, ಯಾರ ಕೈಯಲ್ಲಿತ್ತು, ಯಾವುದೇ ಆದರೂ ಕೂಡ ಪಾರದರ್ಶಕತೆ ಅನ್ನೋದಿರಬೇಕು. ದರ್ಶನ್ ಅವರು ಇದಕ್ಕೆ ಉತ್ತರ ಕೊಡಲೇಬೇಕು. ನೋಡಿ, ವಕ್ಫ್ ಆಸ್ತಿನೇ ಅನ್ನೋದಾಗಿದ್ದಿದ್ರೆ ನೋಂದಣಿ ಮಾಡಿಸ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಗಿ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಲಿ. ತಿದ್ದುಪಡಿಯಾದ ಸಂದರ್ಭದಲ್ಲಿ ಇಂತಹ ವಿರೋಧಗಳು ಯಾಕೆ ಅಂತ. ಇನ್ನು ನಾಗೇಂದ್ರ ಅವ್ರು ಹೇಳಿದ ಒಂದು ಪಾಯಿಂಟನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀನಿ. ವಕ್ಫ್ ಮಂಡಳಿಯಂಥ ಮೇಲ್ಪಂಕ್ತಿಯಲ್ಲಿರುವಂಥ 4 ಜನದ ಆಸ್ತಿ ಅಲ್ಲ, ಅದು ಸಮುದಾಯದ ಉದ್ಧಾರ ಆಗಬೇಕು, ಅದಾಗಿಲ್ಲ ಅಂತ. ನೋಡಿ, ಅವರು ನಾಗೇಂದ್ರವ್ರು ಮಾತನಾಡೋದನ್ನ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಅವರೊಬ್ಬರು ಹೆಸರು ತಗೊಂಡು CM ಇಬ್ರಾಹಿಂ ಅಂತ ಅವ್ರದೇ ಪಕ್ಷದ ಅಧ್ಯಕ್ಷರಾಗಿದ್ರು. ಅವ್ರ ಮೇಲೆ ಆರೋಪಗಳಿದ್ರೆ, ಒಂದು ನಿಮಿಷಣ, ಅವ್ರ ಮೇಲೆ ಆರೋಪಗಳಿದ್ರೆ ಅದು ಯಾವ ರೀತಿ ಮಾಡಿದ್ರು ಏನೋ ಗೊತ್ತಿಲ್ಲ, ಅದು ಒಂದು ಕಡೆಗಿರಲಿ. ಇನ್ನೊಂದು, ಇದು ಕಾಲಾನುಕಾಲದಿಂದ ಅವರದೇ ಆಸ್ತಿ ಅಂತ ಬಂದಿರತಕ್ಕಂಥದ್ದು ಅನ್ನುವಂಥ ವಿಚಾರ, ವಾಸ್ತವ ಸತ್ಯವನ್ನು ನಾವು ಅರ್ತಿರ್ಬೇಕಾಗ್ತದೆ. ಅದ್ರ ಮುಖೇನ ಅವ್ರು ಕ್ಲೈಮ್ ಮಾಡ್ಕೊಳ್ತಾ ಇದ್ರು. ಮತ್ತೆ ಬಹಳ ಮುಖ್ಯವಾಗಿ ತೇಜಸ್ವಿ ಸೂರ್ಯ ಅನ್ನುವಂಥ ಪ್ರಬುದ್ಧರಾಗಿರ್ತಕ್ಕಂಥ ಅವರ ಭಾವನೆಗಳಲ್ಲಿ ಇವತ್ತು ಕೂಡಲ ಸಂಗಮ ಮತ್ತು ಪ್ರತಿಯೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ವಫಲ್ಲಿ ಅವರು ಹೇಳಿರತಕ್ಕಂಥ ಪ್ರಕಾರ ಯಾವುದಾದ್ರೂ ದೇವಸ್ಥಾನಗಳಾಗಿರಲಿ ಅಥವಾ ಮಂದಿರಗಳಾಗಲಿ, ನಾವು ಸರ್ವರು ಸಮಬಾಳು ಅಂತ ಬದುಕ್ತವರು ಸೌಹಾರ್ದ ಭಾರತದಲ್ಲಿ. ಅವತ್ತಿನ ದಿನಮಾನಸದಲ್ಲಿ ಕೆಲವೊಬ್ರು ಮುಸ್ಲಿಮ್ರಿಗೂ ದಾನ ಕೊಟ್ಟಿದ್ದಾರೆ. ಮುಸ್ಲಿಮ್ರು ಬನ್ನಿ, ಅವ್ರು ಚಂದ್ರಶೇಖರ್ ಅವರು ತುಮಕೂರವರು, ಇವತ್ತು ಸಿದ್ಧಗಂಗಾ ಮಠಕ್ಕೆ ಅನೇಕ ಮುಸಲ್ಮಾನರು ದಾನ ಕೊಟ್ಟಿದ್ದಾರೆ. ದಾನ ಯಾರ್ಯಾರಿಗೆ ಬೇಕಿರೋ ಕೊಡ್ಬೋದು, ಸೌಹಾರ್ದ ಭಾರತ ಇದು. ಆ ಒಂದು ವಿಚಾರಗಳಲ್ಲಿ ಅವರೇನು ಹೇಳಿದ್ದಾರೆ, ಯಾವುದಾದ್ರೂ ನಮ್ಮ ಜಾಗಗಳಲ್ಲಿ ದೇವಸ್ಥಾನಗಳಿದ್ರೆ ನಮಗದು ಬೇಡ, ನಾವು ಅದನ್ನ ಮುಟ್ಟಲ್ಲ. ಇನ್ ಕೇಸ್ ಅದು ಕಟ್ಟಿರ್ಬೋದು, ಕಟ್ಟದೇನೆ ಇರ್ಬೋದು, ಅಥವಾ ಅವರು ದೇವಸ್ಥಾನದ ಆಡಳಿತ ಮಂಡಳಿಗೆ ಹೋಗಿರ್ಬೋದು, ಯಾವುದೋ ಮಠ ಮನೆಗಳಿಗಿರ್ಬೋದು, ಯಾವುದೇ ಕಾರಣಕ್ಕೂ ಆ ತಂಟೆಗೆ ಹೋಗಲ್ಲ ಅನ್ನುವಂಥ ಕ್ಲಾರಿಟಿಯನ್ನು ಅವರು ಕೊಟ್ಟಿದ್ದಾರೆ. ಒಂದು, ಇವತ್ತು ಮುಸ್ಲಿಮರ ಬಗ್ಗೆ ಬಹಳ ಕಳಕಳಿ ಹೇಳ್ತಾ ಇದ್ರು, ಬಹಳ ಕಳಕಳಿಯಾಗಿ ಮಾತಾಡ್ತಾ ಇದ್ರು. ಆದರೆ
ಈ ಒಂದು ದೇಶದಲ್ಲಿ ಈ ಒಂದು ಕಾಯ್ದೆ ಕಾನೂನುಗಳನ್ನ ತಗೊಬಂದು ತಿದ್ದುಪಡಿಗಳನ್ನ ಮಾಡಿ ದ್ವೇಷದ ಪ್ರೀತಿಯ ಮಹಲ್ನಲ್ಲಿ ಇವರು ದ್ವೇಷದ ಭಾವನೆಗಳನ್ನ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನ 1990ರಿಂದ ಹಿಡಿದು ಟಿಲ್ ಟುಡೇ ಇವತ್ತಿನ ದಿನದ ಮಾನಸದ ತನಕ ಮಾಡ್ತಾ ಇದ್ದಾರೆ. ಈ ವಿಚಾರನೂ ಅಲ್ಲಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿಗೆ ಹೋಗಿ ತಲುಪಿದೆ. ನನಗೆ ಬಹಳ ಆಶ್ಚರ್ಯಚಕಿತನಾಗಿ ಮಾನ್ಯ ದೇವೇಗೌಡರು ಹಿರಿಯರು ಬಹಳ ಗೌರವಿಸ್ತೀನಿ ನಾನು. ಅಲ್ಲ, ಈಗೇನು ಎಲೆಕ್ಷನ್ ಹತ್ರ ಇಲ್ವಲ್ಲ, ಈಗ ಧರ್ಮಾಧಾರಿತ ರಾಜಕಾರಣವನ್ನು ಮಾಡೋದಾದ್ರೆ ಈಗ NDA ಅಥವಾ ನರೇಂದ್ರ ಮೋದಿ ಅಥವಾ BJP ಮತ್ತೇನು ಬರಬೇಕಾಗಿಲ್ಲ ಅಲ್ವಾ? ಇಟ್ ಈಸ್ ಅ ರೆಲೆವೆಂಟ್ ಟೈಮ್ ಆ್ಯಂಡ್ ದೇ ಹ್ಯಾವ್ ಅಶೂರ್ಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ದ್ಯಾಟ್. ಮೇಡಮ್, 1989-90ರಿಂದ ಶುರುವಾಗಿದ್ದು ಶ್ರೀ ರಾಮ ಮಂದಿರ ದೇವಸ್ಥಾನದ ವಿಚಾರ ಅಥವಾ ಬಾಬ್ರಿ ವಿಚಾರ ಅಂತೇಳಿ ಆ ಇಶ್ಯೂ 2024 ತನಕನೂ ಇತ್ತಲ್ವಾ? ಈ ವಾಸ್ತವಾಂಶ ನಾವು ಕಂಡಿದ್ದೀವಲ್ವಾ? ಇದೇ ರಿಯಾಲಿಟಿ ಅಲ್ವಾ? ಅದಾದ್ಮೇಲೆ ಇವತ್ತು ಮುಸಲ್ಮಾನರ ಮೇಲೆ ದಾಳಿಗಳು, ಉದಾಹರಣೆ BJP ಅಧಿಕಾರದಲ್ಲಿದ್ದಾಗಲೇ ಕರಾವಳಿ ಭಾಗದಲ್ಲಿ ಪಾಪ ಹೆಣ್ಮಕ್ಳು ಬುರ್ಕಾ ಹಾಕೋ ಬಂದರೆ ಬುರ್ಕಾ ಸರಿ ಇಲ್ಲ. 2008ರಲ್ಲಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಹೆಣ್ಮಕ್ಳು ಪಬ್ಬಿಗೆ ಹೋಗಿರ್ತಾರೆ, ಪಬ್ಬಿನ ಮೇಲೆ ಹೋಗ್ಬಿಟ್ಟು ಅವ್ರು ಅರ್ಧ ಬರ್ಧ ಬಟ್ಟೆ ಹಾಕಿ ಏನಂತ ಅವ್ರ ಮೇಲೆ ದಾಳಿ ಮಾಡುವಂಥ ಕೆಲಸ. ಅಂದರೆ ಹೆಂಗಿರಬೇಕು? ಮೈ ತುಂಬ ಬಟ್ಟೆ ಹಾಕಿದ್ರೂ ನಿಮ್ಗೆ ಆಗ್ತಾ ಇಲ್ಲ, ಅರಬರ ಬಟ್ಟೆ ಹಾಕಿದ್ರೂ ನಿಮ್ಗೆ ಆಗ್ತಾ ಇಲ್ಲ, ಅವ್ನು ಗಡ್ಡ ಬಿಟ್ಟರೂ ಪ್ರಾಬ್ಲಮ್ ಇಲ್ಲ, ನರೇಂದ್ರ ಮೋದಿಯವ್ರ ಗಡ್ಡಕ್ಕೆ ಏನು ಸಮಸ್ಯೆ ಇಲ್ಲ, ಟೋಪಿ ಹಾಕಿದ್ರೂ ಪ್ರಾಬ್ಲಮ್ಮು, ಅವರ ಭಾಷೆಗಳ ಮೇಲೂ ಪ್ರಾಬ್ಲಮ್ಮು. ಆಯಿತು, ಇನ್ನೊಂದು ಅಣ್ಣ ಒಂದು ನಿಮಿಷ, ಇವತ್ತು ನಮ್ಮ ದೇಶದೊಳಗಡೆ ಗೋ ಮಾಂಸವನ್ನು ನಿಷೇಧ ಮಾಡಿದ್ದಾರೆ. ಆದ್ರೆ ವಿದೇಶಕ್ಕೆ ಇವತ್ತು ನಂಬರ್ 2 ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾವುದು? ಇದೇ ಭಾರತ ಅಲ್ವಾ? ನೀವು ಇಲ್ಲಿಯವರಿಗೆ ಬೇರೆ ತರ, ಹೊರಗಿನವರಿಗೆ ಆಮದು ರಫ್ತು ಅನ್ನೋ ವಿಚಾರದಲ್ಲಿ ನಿಮ್ಮ ನೀತಿಗಳೇ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ನಾನು ಈ JDS ವಕ್ತಾರ ನಿಮ್ಮ ವಿಚಾರಕ್ಕೆ ಬರ್ತೀನಿ. ನಾನು ಬಹಳ ಕುತೂಹಲದಿಂದ ಮಾನ್ಯ ದೇವೇಗೌಡರು ಯಾವ ರೀತಿ ಮಾತಾಡಿದ್ರೆ ಅಂತ ಕೇಳಬೇಕಿತ್ತು. ಯಾಕೆಂದ್ರೆ ಅವರು ಹೇಳಿದ್ರು ಅವತ್ತು, ನಾನು ಮುಂದಿನ ಜನ್ಮ ಅಂತಂದ್ರೆ ಮುಸಲ್ಮಾನಾಗೇ ಹುಟ್ಟುತ್ತೀನಿ ಅಂತ ಹೇಳಿದ್ರು. ಇವತ್ತು ಮುಸ್ಲಿಮರು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಇಡೀ ದೇಶಾದ್ಯಂತ ರಂಜಾನ್ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಎಲ್ಲೆಲ್ಲ ನಮಾಜ್ ಮಾಡಿದ್ರು, ಎಲ್ಲರ ಕೈಯಲ್ಲಿ ಕಪ್ಪು ಪಟ್ಟಿಯನ್ನು ಧರಿಸಿ ಇದರ ವಿರುದ್ಧ ಮನೆ ಕಳಿಸಿದ್ಯಾರು? ನೀವೇ ಅಲ್ವಾ? ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಕುಮಾರಸ್ವಾಮಿ ಅವರ ಸ್ವಾರ್ಥಕ್ಕಲ್ವಾ? ಅವರ ಮಗನ ಸ್ವಾರ್ಥಕ್ಕಲ್ವಾ? ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು, ನನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ, ನಾವು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ. ಬೇಕಾ ಬರ್ಬೇಕಂತ ಬಹುಮತ ಬರಲಿಲ್ಲ. ಕುಮಾರಸ್ವಾಮಿ ಮುಸ್ಲಿಮ್ಸ್ಗೆ ಏನು ಸ್ಥಾನಮಾನ ಕೊಡ್ಬೇಕು JDS ಪಕ್ಷದಲ್ಲಿ ನಿಮ್ಮ ಮುಸ್ಲಿಂನ ನೋಡ್ಕೊಂಡ್ರಿ ದರ್ಶನ್ ಅವರೇ, ನಾಗೇಂದ್ರ ಅವ್ರು ಕೇಳಿದ ಒಂದೇ ಪ್ರಶ್ನೆ, ಅಲ್ಲಿರುವಂಥ ಅಷ್ಟು ಆಸ್ತಿಯ ಉದ್ದೇಶ ಏನು? ಆ ಉದ್ದೇಶ ಸಾಕಾರ ಆಗಿದೆಯಾ? ಶಾಲೆಗಳು ಎಷ್ಟಾಗಿದ್ದಾವೆ, ಆಸ್ಪತ್ರೆಗಳು ಎಷ್ಟಾಗಿದ್ದಾವೆ, ಇನ್ನು ಅಲ್ಪಸಂಖ್ಯಾತರು ಅಂದಾಗ ಸಾಕ್ಷರತೆ ಇಲ್ಲದೆ ಒದ್ದಾಡ್ತಿದ್ದಾರಲ್ಲ, ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಮೇಡಮ್, ಆ ಪ್ರಾಪರ್ಟಿಗಳು ಇರ್ತಕ್ಕಂಥದ್ದೇ ಆ ಒಂದು ಉದ್ದೇಶಕ್ಕೆ. ನೀವು ಕೇಳಿದ ಡೇಟಾ ಖಂಡಿತ ನನ್ನ ಹತ್ರ ಇಲ್ಲ. ಅಂಕಿ ಸಂಖ್ಯೆಗಳನ್ನ ಸುಳ್ಳು ಹೇಳೋದಕ್ಕೂ ಆಗಲ್ಲ. ನಾನು ಆ ಕೆಟಗರಿ ವ್ಯಕ್ತಿನೂ ಅಲ್ಲ. ಇಲ್ಲಿ ನನ್ನಲ್ಲಿ ಅವರು ಕೆಲವು ಹೇಳಿದ್ರು, ನನಗೆ 2 ಚೇರಲ್ಲೇ ನೋಡಿ ಕೆಲವೊಂದು ಅಂಕಿ ಸಂಖ್ಯೆ ಉಲ್ಟಾ ಪಲ್ಟಾ ಕಾಣಿಸ್ತವೆ. ಅವ್ರು ಹೇಳಿದ್ರು, ನಾನು ಹೇಳಿದೆ. ಅಲ್ಲಲ್ಲ, ನನಗೆ ಗೊತ್ತಿಲ್ಲ ಮೇಡಮ್. ಅವ್ರದ್ದು ಏನು ಸ್ಮಶಾನಗಳು 1,50,569, ಶಾಪ್ಸ್ಗಳು 1,13,193, ಇನ್ನವರ ಏನು ಅಗ್ರಿಕಲ್ಚರ್ ಲ್ಯಾಂಡು 1,40,803, ಇನ್ನು ಮಸೀದಿಗಳು 1,19,280, ಮನೆಗಳು 92,517, ಫ್ಲಾಟ್ಗಳು 64,975, ಮತ್ತೆ ದರ್ಗಗಳು 35,502 ಅನ್ನುವಂಥ ಲೆಕ್ಕ ನನ್ನ ಹತ್ರ ಇದೆ. ಶಿಕ್ಷಣ ಸಂಸ್ಥೆಗಳ ಲೆಕ್ಕವನ್ನು ಖಂಡಿತ ನಾನು ತಂದು ನಿಮ್ಮ ಮುಂದೆ ಮಾತನಾಡ್ತೀವಿ. ಆದ್ರೆ ಇವತ್ತು JDSನವರ ನಿಲುವು 23 ತನಕ ಯಾವ್ಯಾವ ರೀತಿ ಇತ್ತು, ಅದು ಬಿಜೆಪಿ RSS ಮೇಲೆ ಪ್ರತಿಯೊಂದು ವಿಚಾರದಲ್ಲೂ ಯಾವ ರೀತಿ ಇತ್ತು. ಇವತ್ತು NDA ಜೊತೆ ಹೋದ ತಕ್ಷಣ ಪಟ್ಟೆ ಲೆವೆಲ್ಗೆ ಇವರು ಮಾತಾಡ್ತಾ ಇದ್ದಾರೆ. ಆದ್ರೆ ದೇಶದ ಜನ, ರಾಜ್ಯದ ಜನ ಸಂಪೂರ್ಣವಾಗಿ ಈ ತಿದ್ದುಪಡಿಯನ್ನ ಸ್ವಾಗತಿಸಿದ್ದಾರೆ ದರ್ಶನ್ ಅವರೇ.
ಹಲವು ಮುಸ್ಲಿಮರು ಈ ತಿದ್ದುಪಡಿಯನ್ನ ಸ್ವಾಗತ ಮಾಡಿದ್ದಾರೆ. ಸ್ವಾಗತಿಸಿದ್ದಾರೆ. ಹೆಣ್ಮಕ್ಳು ಇವತ್ತು ಜೈ ಮೋದಿ ಅಂತಿದ್ದಾರೆ, NDA ಸರ್ಕಾರಕ್ಕೆ ಜೈ ಹಾಕ್ತಿದ್ದಾರೆ. ನಮಗೂ ಅವಕಾಶ ಕೊಟ್ಟಿದ್ದಾರೆ, ಬುರ್ಕಾ ಅದು ಒಳಗಿಲ್ಲ, ನಾವು ಕೂಡ ವೇದಿಕೆ ಮೇಲೆ ಬರ್ಬೋದು, ನಮ್ಮನ್ನು ಕೂಡ ಮಂಡಳಿ ಒಳಗೆ ಸೇರಿಸ್ಕೊಳ್ತಾರೆ ಅನ್ನುವಂತಹ ಭಾವನೆಯಿಂದ ಇವತ್ತು ಜೈ ಇವತ್ತು ದೇಶದ ಇವ್ರದ್ದೇನು ಕಮಿಟಿ ಇದೆಯಲ್ಲ, ಅಲ್ಲಿಗೆ ಒಟ್ಟು 94 ಲಕ್ಷ ವಿರೋಧಿ ಅರ್ಜಿಗಳು ಹೋಗಿದೆ. ಮೇಲ್ ಹೋಗಿರ್ತಕ್ಕಂಥದ್ದು ರೆಕಾರ್ಡ್ ಐ ಆಮ್ ಸೇಯಿಂಗ್. ಯಾಕೆ 94 ಲಕ್ಷ ಜನ ವಿದ್ಯಾವಂತರುಗಳು ತಾನೆ ಕರ್ನಾಟಕದಲ್ಲಿ ಎಲ್ಲೆಲ್ಲ ಹೋಗ್ಬಿಟ್ಟು ಏನಂತ ಬಂದಿರೋ ಲೆಕ್ಕ ಕೊಡ್ರಿ, ಡೀಟೇಲ್ ಇರ್ಬೇಕಲ್ವಾ? ಒಬ್ಬ ಮುಸ್ಲಿಂ ನಾಯಕರುಗಳನ್ನ ಬೇಕಾಗಿಲ್ಲ, ಇವ್ರು ಯಾವ ನಾಗ್ಪುರ ಅವಕಾಶ ಇಷ್ಟೊಂದಿದೆ, ಇಷ್ಟು ಸಂಪತ್ಭರಿತ ಕರ್ನಾಟಕದ ಜನ ಇವತ್ತು ಚಂದ್ರಶೇಖರ್ ಈ ಸಮುದಾಯ ಮುಸ್ಲಿಂ ಸಮುದಾಯ ಚಂದ್ರಶೇಖರ್ ಅವರು ಒಂದು ಅಲಿಗೇಷನ್ ಮಾಡಿದ್ರು, ಚೆನ್ನಿಸ್ವಾಮಿ ಕ್ರೀಡಾಂಗಣ ವಿಧಾನಸೌಧ ಅಂತೆಲ್ಲ, ಅದು ಬಿಜೆಪಿ ಒಬ್ಬ ಮುಸಲ್ಮಾನ್ ಕಾರ್ಯಕರ್ತ ಏನು ಕಿರ್ಚಿದ, ಅದರಿಂದಾಗಿ ಇದನ್ನೆಲ್ಲ. ಮೇಡಮ್, ದೇಶದ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ವಿಧಾನಸೌಧ ಇರೋ ಜಾಗದಲ್ಲಿದೆ, ಕ್ರೀಡಾಂಗಣ ಇರೋ ಜಾಗದಲ್ಲಿದೆ, ಸಂಸತ್ತು ಇರೋ ಜಾಗದಲ್ಲಿದೆ. ಅನಾವಶ್ಯಕ ಈ ರೀತಿ ಹೇಳಿಕೆಗಳನ್ನ ಕೊಟ್ಟು ಏನೋ ಕಬ್ಜಾ ಮಾಡ್ತಾರೆ, ಯಾರೂ ಇಲ್ಲ ಮೇಡಮ್. ಸರ್ಕಾರಿ ಸಂಸ್ಥೆದು ಸರ್ಕಾರಿ ಏನೇನಿದೆ ಅದು ಸರ್ಕಾರಿ ಸ್ವತ್ತುಗಳಾಗಿರ್ತದೆ. ಚಂದ್ರಶೇಖರ್ ಅವರೇ, ಹಂಗಾದ್ರೆ ವಕ್ಫ್ ಸಿಕ್ಕ ಆಸ್ತಿಗಳನ್ನೆಲ್ಲ ಕಬಳಿಕೆ ಮಾಡಿದ್ಯಾ? ರೈಟ್, ಒಂದು 40 ವರ್ಷದಿಂದ ಬಿಜೆಪಿ ಅದಕ್ಕೂ ತಲತಲಾಂತರದಿಂದ ಆಗಿದೆ ಅಂತ ನೀವು ಹೇಳ್ಕೊಂಡ್ ಬರ್ತಿದ್ದೀರಿ. ರೈಟ್, ವಿರೋಧ ಪಕ್ಷವಾಗಿ ಬಿಜೆಪಿಗೆ ರಿಯಲೈಸೇಷನ್ ಅನ್ನೋದು ಇತ್ತೀಚೆಗೆ ಆಯ್ತಾ? 2ನೇ ಪ್ರಶ್ನೆ. 3ನೇದು, ರಾಜಕೀಯ ಲಾಭಕ್ಕಾಗಿ ಮತ್ತು ಧರ್ಮಾಧಾರಿತ ರಾಜಕೀಯಕ್ಕಾಗಿ ಬಿಜೆಪಿಯ ಸ್ಟ್ಯಾಂಡ್ಗಳಾಯಿತು ಅಂತ. ಅಲ್ಲ, ಅದಕ್ಕೆ ಬರ್ಲಿಕ್ಕೆ ಹೋಗ್ತಿದೆ. ಯಾರು ಕೋರ್ಟ್ಗೆ ಹೋಗದೆ ಇರ್ತಕ್ಕಂಥ ಪ್ರಾವಿಧಾನವೇ ಮಾಡಿಟ್ಟಿದ್ರಲ್ಲ ನೀವು. ಬಿಜೆಪಿ ಪಕ್ಷ ಬೇರೆ ಯಾರೋ ಜನರದ್ದು ಹೋಗಿದೆ ಅಂತಲ್ಲ, ನಿಮ್ದೇ ಮನೆ ಹೋಗಿದ್ರು ನೀವು ಹೋಗಂಗಿರಲ್ಲ ಕೋರ್ಟ್ಗೆ. ಆ ಡ್ರಕೋನಿಯನ್ ಏನು ಕಾನೂನು ಮಾಡಿದ್ದಾರೆ ಅದನ್ನು ತಿದ್ದುಪಡಿ ಮಾಡೋದಕ್ಕೆ ತಗೊಂಡ್ಬರ್ತಾ ಇರೋದು. ಮೊದಲನೇದು ಒಂದು, ಈ ಕಾಂಗ್ರೆಸ್ ಅವ್ರು ಯಾವತ್ತೂ ಆ ಆಕ್ಟ್ ಬಗ್ಗೆ ಆಗಲಿ ಏನ್ರ ಬಗ್ಗೆ ಆಗಲಿ ಅವ್ರಿಗೆ ಮಾತಾಡೋಕ್ಕೆ ನೈತಿಕತೆನೂ ಅವ್ರು ಮಾತಾಡೋಕ್ಕೆ ಜ್ಞಾನವೂ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅದಕ್ಕೆ ಏನೇನು ಬೇಕೋ ಮಿಕ್ಕಿದೆಲ್ಲವೂ ಮಾತಾಡ್ತಾರೆ. ಹೇಳ್ಕೊಳ್ಳೋದು CAA ಬಂದರೆ ಎಲ್ಲ ಮುಸಲ್ಮಾನ ಸಿಟಿಜನ್ ಕಿತ್ತಾಕ್ಬಿಡ್ತೀವಿ ಅಂತೇಳಿ 1 ಲಕ್ಷ ಶಾಹೀನ್ ಬಾಗಲ್ಲಿ ಇದನ್ನು ಮಾಡಿದ್ರು, ಏನು ಹೋರಾಟಗಳು ಮಾಡಿದ್ರು, ಇಡೀ ದೇಶದಲ್ಲಿ ಹೋರಾಟಗಳು ಮಾಡಿದ್ರು. CAA ಬಂದು 1 ವರ್ಷ ಆಯ್ತು ರೀ, ಆಗಲೇ ಇಂಪ್ಲಿಮೆಂಟ್ ಆಗಿ 1 ವರ್ಷ ಆಯಿತು. ಇಂಪ್ಲಿಮೆಂಟ್ ಮಾಡೋದನ್ನ ಏನು ಮಾಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ. ಇಂಪ್ಲಿಮೆಂಟ್ ಆಯಿತು, ಇಂಪ್ಲಿಮೆಂಟ್ 1 ವರ್ಷ ಆಗಿದೆ. ಒಬ್ಬರೇ ಮುಸಲ್ಮಾನದ ಪೌರತ್ವ ಹೋಗಿದೆಯಾ? ಎಲ್ಲೋಟು CAA ಆಗಲೇ ಮರ್ತೋಗ್ಬಿಡ್ತೀವಿ ಇವರಿಗೆ. ಇವತ್ತು 14ನೇ ಅಮೆಂಡ್ಮೆಂಟ್ ತಂದಿದ್ದಾರೆ. ಈ ಅಮೆಂಡ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಅಮೆಂಡ್ಮೆಂಟ್ ಅಲ್ಲಿ ಯಾವ್ದಾದ್ರು ಮಸೀದಿ ಹೋಗುತ್ತಾ ಅದ್ರಲ್ಲಿ ಹೋಗುತ್ತಾ ಅಂತಕ್ಕಂಥ ಯಾವ್ದಾದ್ರು ಒಂದು ಪ್ರಾವಿಷನ್ ಇದೆಯಾ? ಯಾವ ಪ್ರಾವಿಷನ್ ಬಗ್ಗೆ ನಿಮಗೆ ಅನುಮಾನ ಇದೆ? ಯಾವ ಪ್ರಾವಿಷನ್ ಬಗ್ಗೆ ನಿಮ್ಗೆ ಆತಂಕ ಇದೆ? ವಕ್ಫ್ಗೂ ಈ ಕಾಯ್ದೆಗೂ ಸಂಬಂಧವೇ ಇಲ್ಲ. ಈ ಕಾಯ್ದೆ ಇರ್ತಕ್ಕಂಥದ್ದು ವಕ್ಫ್ ಆಕ್ಟ್ ಬಗ್ಗೆ ಮತ್ತೆ ವಕ್ಫ್ ಬೋರ್ಡ್ ಬಗ್ಗೆ. ಬೋರ್ಡ್ ಇರೋದಕ್ಕೆ ಯಾವ ಆಸ್ತಿ ನಿಮ್ದು ಇದೆಯಲ್ಲ ಆ ಆಸ್ತಿ ಸರಿಯಾಗಿ ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತಕ್ಕಂಥ ನೋಡೋದಕ್ಕೆ. ಮೊದಲನೇದು. 2ನೇದು, ಯಾರು ಆಸ್ತಿ ಕಳ್ಕೊಂಡಿರ್ತಾನೆ ಅವ್ರು ಟ್ರಿಬ್ಯುನಲ್ಗೆ ಹೋಗ್ಬೇಕು. ಟ್ರಿಬ್ಯುನಲ್ ಅಲ್ಲಿ ಅವನು ವಿರುದ್ಧ ಬಂದ್ರೆ ಇಡೀ ಭಾರತದ ಸಂವಿಧಾನದ ಕೆಳಗಡೆ ಯಾವ್ಯಾವ ಜನ ಕೋರ್ಟ್ಗೆ ಹೋಗ್ತಾರೆ ಅದೇ ತರ ಕೋರ್ಟ್ಗೆ ಹೋಗ್ಬೇಕು. ಇಷ್ಟು ಕ್ಲಾರಿಟಿ ಕೊಡ್ತಿದ್ದೀರಲ್ಲ, ಸಾಮಾನ್ಯ ಮುಸಲ್ಮಾನರಿಗೆ ಅರ್ಥ ಆಗಕ್ಕೆ ಸಾಧ್ಯನೇ ಇಲ್ಲ. ನಾನು ಕೇಳೋದು ರಾಜಕೀಯವಾಗಿ 100% ಅರ್ಥ ಆಗುತ್ತೆ. ಅದಕ್ಕೆ ಇವತ್ತು ಅದಕ್ಕೆ ನಾನು ಹೇಳ್ತಿದ್ದಲ್ಲ, ಯಾರು ಗಲಾಟೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಯಾರು ಮಾಫಿಯಾ ಗ್ಯಾಂಗ್ಗಳು ಈ ಲೂಟಿ ಮಾಡ್ಕೊಂಡಿದ್ದಿಲ್ಲ 5 ಸ್ಟಾರ್ ಹೋಟ್ಲಿಗೆ ಜಾಗ ಕೊಟ್ಟಿದ್ದಾರೆ. ಬಾಡಿಗೆ ಎಷ್ಟಿತ್ತು ಹೇಳಿ? 12,000 ರೂಪಾಯಿ ಒಂದು ತಿಂಗಳಿಗೆ. 5 ಸ್ಟಾರ್ ಹೋಟ್ಲ್ ಜಾಗಕ್ಕೆ ಬೆಂಗಳೂರು ಒಳಗಡೆಗೆ ಒಂದು ಸಣ್ಣ ರೂಮ್ ಸಿಗೋದಿಲ್ಲ. ಕೆಂಗೇರಿ ಒಳಗಡೆಗೆ ಬಾಡಿಗೆಗೆ ಒಂದು ರೂಮ್ ಸಿಗೋದಿಲ್ಲ. ಒಂದು 5 ಸ್ಟಾರ್ ಹೋಟೆಲ್ ಜಾಗ 12,000ಕ್ಕೆ ಅಷ್ಟು ಲೂಟಿನೇ ಹೊಡೆದಿರೋದು. ಇಲ್ಲ ಅಂತ ಹೇಳಿದ್ರೆ ಲೆಕ್ಕ ಹಾಕೊಂಡೋಗಿ ಬರೀ 126 ಕೋಟಿ ವರಮಾನ ಇಡೀ ದೇಶದಲ್ಲಿ ಅಂತ ಹೇಳಿದ್ರೆ ಇಷ್ಟು ಲಕ್ಷ ಎಕರೆಗಳನ್ನ ಇಟ್ಕೊಂಡ್ರೆ ನಿಮ್ಗೆ ಆತಂಕ ಇಲ್ವಾ? ಆ ಮುಸಲ್ಮಾನ್ ಸಮುದಾಯದ ಮತಗಳನ್ನ ಹಂತವಾಗಿ ನಾವು ಕಳ್ಕೊತಾ ಇದ್ದೀವಿ ಅಂತ.
ಪ್ರಶ್ನೆ ನೋಡಿ ಎಲ್ಲ ಇಲ್ಲ, ನೋಡೋಣ. ಯಾಕೆಂದ್ರೆ ವೋಟ್ ಬ್ಯಾಂಕಿಗೋಸ್ಕರ ಮಾಡಿ ನೀವು ದೇಶನೇ ಮಾರ್ಬಿಡ್ಬೇಕಾಗುತ್ತೆ. ಅದನ್ನೇ ಇದು ಮಾಡ್ಕೊಂಡ್ಬಂಡಿ ಕಾಂಗ್ರೆಸ್ ಮಾಡ್ಕೊಂಡ್ಬಂದಿದ್ದು. ನೀವು 370 ತರಕ್ ಆಗ್ತಿರ್ಲಿಲ್ಲ. ಏನ್ ಹೇಳ್ತಿದ್ರು 370 ಇಡೀ ದೇಶದಲ್ಲಿ ಬೆಂಕಿ ಎತ್ತೋಗ್ಬಿಡುತ್ತೆ ಅಂತೇಳಿ. ಏನಾಯ್ತು ಇವತ್ತು ಕಾಶ್ಮೀರದಲ್ಲಿ ಕೂತ್ಕೊಳ್ಳಿ, ಇದೇ ಅಣ್ಣ ತಂಗಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೋಗಿ ಅಲ್ಲಿ ಚೆಂಡಾಟ ಆಡ್ತಾರೆ, ಚೆಂಡಾಟ ಆಡ್ತಾರೆ. ಅಲ್ಲಿ ಅಷ್ಟು ಫೇರ್ ಆಗಿದೆ. ಇವತ್ತು ಸುಶೀಲ್ ಕುಮಾರ್ ಶಿಂದೆ ಒಬ್ಬ ಗೃಹ ಸಚಿವರಾಗಿದ್ದರು ಹೇಳ್ತಾ ಇದ್ರು, ನಾನು ಗೃಹ ಸಚಿವರಾಗಿದ್ರು ಇಲ್ಲಿಂದ ಲಾಲ್ ಚೌಕಿಗೆ ಬರಕ್ಕೆ ಎದುರ್ಕೊಂತ ಇದ್ದೆ. ಸೋ ಪಾಸಿಟಿವ್. 3ನೇ ಅವಧಿಗೂ 400ಕ್ಕಿಂತ ಹೆಚ್ಚು ಸೀಟ್ ಬರಬೇಕಾಗಿತ್ತು. ನೀವು ಮಾಡಿದ್ದೆಲ್ಲ ಸರಿ ಅನ್ನೋದಾಗಿದ್ದರೆ ಪ್ರಶ್ನೆ ನೋಡಿ 400-500 ಅಂತಲ್ಲ. 1984 ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರಿಗೆ 412 ಸೀಟ್ ಬಂತು. ಆಪೋಸಿಷನ್ ವ್ಯಾನಿಶ್ ಆಗೋಗಿತ್ತು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಎಷ್ಟು ಸೀಟ್ ಬಂತು ಅವ್ರಿಗೆ? ಅಧಿಕಾರನೇ ಕಳ್ಕೊಂಡ್ರು ರೀ. 412 ಅಧಿಕಾರನೇ ಕಳ್ಕೊಂಡ್ರು. ನಿಮ್ಮ ಮುಖ್ಯಮಂತ್ರಿ ದೊಡ್ಡವರು. ನೀವು ಸುಮ್ಮನೆ ನಿಮಿಷ. ಹೀಗಾಗಿ ಒಂದು ನಿಮಿಷ ದಯಮಾಡಿ ನಾನು ಅವ್ರು ಮಾತಾಡಬೇಕಂತ ಮಾತಾಡಕ್ಬಿಡಿ. ಒಂದ್ 2 ವಿಚಾರಗಳನ್ನ ಹೇಳಿದ್ರು. ಒಂದು, ಗೋಮಾಂಸಕ್ಕೆ ವಿಶ್ವದಲ್ಲಿ 2 ಅಂತ ಹೇಳಿ ಅದಕ್ಕೆ ಮಾಹಿತಿ ಇಟ್ಕೊಂಡ್ಬರ್ಬೇಕು. ಆನ್ ರೆಕಾರ್ಡ್ ಹೇಳ್ತಿದ್ದೇನೆ, ಭಾರತದ ನೆಲದಿಂದ ಒಂದೇ 1 ಗ್ರಾಮ್ ಗೋಮಾಂಸ, ಗೋವು ಅಂತ ಹೇಳಿದ್ರೆ ಗೋವು, ಎತ್ತು, ಹಸುವಿನ ಕರು, ಒಂದೇ 1 ಗ್ರಾಮ್ ಎಕ್ಸ್ಪೋರ್ಟ್ ಆಗೋದಿಲ್ಲ. ಇಟ್ಸ್ ಸೆಂಟ್ರಲ್ ಆಕ್ಟ್. ಮೇಡಮ್, ಏನು ಬೀಫ್ ಅಂತ ಬರುತ್ತೆ, ಇಂಡಿಯನ್ ಬೀಫ್, ಅದನ್ನ ಬರ್ಬೇಕು ಅಂತ ಹೇಳಿದ್ದು. ಶಾಪ್ ನಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ವಿದೇಶದಲ್ಲಿ ಇಟ್ಟಿರ್ತಕ್ಕಂಥ ಮಾಂಸ ಇಂಡಿಯನ್ ಬೀಫ್. ಜ್ಞಾನ ಇಟ್ಕೊಂಡ್ ಬರ್ಬೇಕು ಅಂತ ಅದಕ್ಕೆ ಹೇಳಿದ್ದು. ಬೀಫ್ ಅಂತ ಹೇಳಿದ್ರೆ ಕಾನೂನು ತೆಗೆದುಬಿಟ್ಟು ಹೋಗ್ಬೇಕು. ಇದ್ರೊಳಗಡೆಗೆ ಕೋಣ, ಎಮ್ಮೆ, ಲೈವ್ ಸ್ಟಾಕು ಇದು ಬರ್ತಕ್ಕಂಥದ್ದು. ಗೋವಿನ ಒಂದೇ 1 ಗ್ರಾಮ್ ಭಾರತದಿಂದ ರೆಕಾರ್ಡ್ ಆ್ಯಂಡ್ ಟೆಲಿಂಗ್. ನಾನು ಬಿಜೆಪಿಯ ಅಧಿಕೃತ ವಕ್ತಾರ, ರಾಜ್ಯದ ಅಧಿಕೃತ ವಕ್ತಾರ. ಭಾರತದ ನೆಲದಿಂದ ಒಂದೇ 1 ಗ್ರಾಮ್ ಗೋವಿನ ಮಾಂಸ, ಗೋವು, ಎತ್ತು, ಕರುವಿನ ಮಾಂಸ ಒಂದೇ 1 ಗ್ರಾಮ್ ಹೋಗುವಾಗ ಇಲ್ಲ. ದಿಸ್ ಇಸ್ ದ ಸೆಂಟ್ರಲ್ ಆಕ್ಟ್. ಇದು ಮೊದಲನೇದು. ಎರಡನೇದು, ನೀವು ಹೇಳಿದ್ರಿ ಏನೋ ಟ್ಯಾಕ್ಸ್ ಅಲ್ಲಿ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ. ದಯಮಾಡಿ ನೀವು ಡೈವರ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಬಿಡಿ. ಒಂದು, ಟ್ಯಾಕ್ಸ್ ಇನ್ ಡೈವರ್ಷನ್ 15ನೇ ಕಮಿಷನ್ ಒಳಗಡೆಗೆ 4.17ರಿಂದ 3.83 ಆಯ್ತು. ಅದಕ್ಕೋಸ್ಕರ ಡಿಫರೆನ್ಸ್ ಬಂತು. ಇದಾಗಿದೆ ಯಾವಾಗ? 2013ರಲ್ಲಿ ರಘುರಾಮ್ ರಾಜನ್ ಇವರು ಗವರ್ನರ್ ಆಗಿದ್ರು. ಸಿದ್ದರಾಮಯ್ಯರು ಕೂಡ ಆ ಮೀಟಿಂಗ್ ಅಲ್ಲಿ ಇದ್ರು. ಸೆಪ್ಟೆಂಬರ್ 2013ರಲ್ಲಿ ಆಗಿರೋ ಮೀಟಿಂಗು ಒಪ್ಕೊಂಡ್ಬಂದಿದ್ದು ಯಾರು? ಸಿದ್ದರಾಮಯ್ಯರು. ಅದಕ್ಕೋಸ್ಕರವೇ 15ನೇ ಕಮಿಷನ್ ನಮ್ಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು. 15ನೇ ಕಮಿಷನ್ ಹೋಗಿ ಸರಿ ಮಾಡ್ಕೊಂಡಿದ್ದೀವಿ ಅದನ್ನ. ಇಲ್ಲಿವರೆಗೂ ಮಾಡಿದ್ದೆಲ್ಲ 15ನೇ ಕಮಿಷನ್ ಇಂಪ್ಲಿಮೆಂಟ್ ಆಗಿದ್ದು 2008ರಿಂದ ಕೆಲಸ ಶುರುವಾಗಿದ್ದು. ಯಾವ ರೀತಿ ಬರಬೇಕು, ಏನೇನು ಪ್ರಾವಿಷನ್ ಇರಬೇಕು, ಯಾವ ರಾಜ್ಯಕ್ಕೆ ಜಾಸ್ತಿ ಕೊಡಬೇಕು, ಯಾವ ಸರ್ಕಾರ ಇದ್ದಿದ್ದು? UPA ಸರ್ಕಾರ. ಇಲ್ಲ ಸರ್ಕಾರ ಇದ್ದಿದ್ದು ಸಿದ್ದರಾಮಯ್ಯ ಸರ್ಕಾರ. 2013 ಎಲ್ಲಾ ಒಪ್ಕೊಂಡು ಬಂದು ಮಾಡಿ ಏನು ಮಾಡೋದಕ್ಕೆ ಮಾತಾಡಿ 2,25,000 ಕೋಟಿ ರೂಪಾಯಿ ಬರಬೇಕು. 14-15 ಹಣಕಾಸು ಆಯೋಗದ ಹಣ ಬಂದಿಲ್ಲ. ಜನ ತಂಡ್ರಲ್ಲ. We are going to export BJP. ನಾನು ಫ್ಯಾಕ್ಟ್ ಮೇಡಮ್, ಇವತ್ತು ನಮ್ಮ ಬಜೆಟ್ ಬಗ್ಗೆ ಮುಸ್ಲಿಂ ಕೊಟ್ಟರು ಅಂತ ಹೇಳಿದ್ರಲ್ಲ, 2,700 ಕೋಟಿ ರೂಪಾಯಿ ಬೊಮ್ಮಾಯಿ ಕೊಟ್ಟಿಲ್ಲ. ಯಾಕೋ ಚರ್ಚೆ ಆಗಲಿಲ್ಲ. ಇದೇ ವರ್ಕ್ ಮಾಡಿ ಕೊಟ್ಟಿದ್ರು, ಇದೇ ಶಾಲೆಗಳಿಗೆ ಕೊಟ್ಟಿದ್ರು, ಇದೇ ದರ್ಗಾಗಳಿಗೆ ಕೊಟ್ಟಿದ್ರು, ಕಬ್ರಿಸ್ತಾನ ಕೊಟ್ಟಿದ್ರು. ಯಾಕೆ ಅವ್ರು ಕೊಟ್ಟರೆ ಆಯ್ತು. ಈಗ ಒಂದು ನಿಮಿಷ ನನಗೊಂದು ಇನ್ನೊಂದು ಕ್ಲಾರಿಟಿ ಕೊಡಿ. ಈ ಮಸೂದೆಯಿಂದ ಅನ್ಯಾಯಕ್ಕೊಳಗಾಗಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ನ್ಯಾಯ ಕೊಡಿಸುವಂತ ಪ್ರಯತ್ನ NDA ಕಡೆಯಿಂದ ಆಗ್ತಿದೆ. 1000% ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ವಕ್ಫ್ ಅಂತ ಬಂದಿದ್ದು, ಒಂದು ಅರಬಿಕ್ ವರ್ಡ್. ವಕೂಫ್ ಅಂತ ಹೇಳಿದ್ರೆ ದೇವರಿಗೆ ಕೊಟ್ಟಂತಹ ದಾನ. ಈ ದಾನ ಕೊಡ್ತಾರಲ್ಲ, 2 ರೀತಿ ಒಳಗಡೆ ಅವರೇ ಪ್ರಿಸ್ಕ್ರೈಬ್ ಮಾಡಬೇಕು ಏನಕ್ಕೆ ದಾನ ಕೊಟ್ಟಿದ್ದೀನಿ ಅಂತ. ಒಂದು, ದೇವರ ಕೆಲಸಕ್ಕೆ ದಾನ ಕೊಡ್ತಾ ಇದ್ದೀನಿ. ಎರಡನೇದು, ಬಡ ಮುಸ್ಲಿಮರಿಗೋಸ್ಕರ ದಾನ ಕೊಡ್ತಾ ಇದ್ದೀನಿ ಅಂತೇಳಿ 2 ಬೇರೆ ಬೇರೆ ತಂದ್ರೆ ದಾನಗಳಾಗುತ್ತೆ. ಈ ಬಡ ಮುಸಲ್ಮಾನರಿಗೆ ಅಂತ ಕೊಟ್ಟಿರ್ತಕ್ಕಂತಹ ದಾನ ಬಡವರಿಗೋಸ್ಕರ. ಯಾವುದಕ್ಕೆ? ಮುಸ್ಲಿಂ ಮಕ್ಕಳ ಎಜುಕೇಷನ್ಗೋಸ್ಕರ, ಅಲ್ಲಿ ವಿಧವೆಯವರ ರಿಹ್ಯಾಬಿಲಿಟೇಷನ್ಗೋಸ್ಕರ, ಅಲ್ಲಿನ ಕಾಲೋನಿಗಳ ಅಭಿವೃದ್ಧಿಗೋಸ್ಕರ. ಈ ರೀತಿಯಾಗಿ ಅದು ಖರ್ಚಾಗಬೇಕು ಅಂತೇಳಿ 126 ಕೋಟಿ ಬರುತ್ತಲ್ಲ. ನೀವು 9.5 ಲಕ್ಷ ಹೆಕ್ಟೇರ್ ಜಾಗ ಇಟ್ಕೊಂಡು ಎಷ್ಟು ಯಾರಿಗನ್ನೇ ಹೋಗ್ತಾ ಇದೆ? ಹಾಗಾದ್ರೆ ಎಷ್ಟು ಸ್ಕೂಲ್ಗಳಾಗಿದೆ, ಎಷ್ಟು ರಿಹ್ಯಾಬಿಲಿಟೇಷನ್ ಆಗಿದೆ? ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು ವಕ್ಫ್ ಬೋರ್ಡಿನ ಏನೇನು ಆಸ್ತಿಗಳಿದೆಯಲ್ಲ, ವಕ್ಫ್ನ ಆಸ್ತಿಗಳಿದೆಯಲ್ಲ, ಎಲ್ಲವನ್ನೂ ಈ ಮಾಫಿಯಾಗಳು ಕಬ್ಜಾ ಮಾಡೋದ್ರಿಂದ ಅದನ್ನೇ ಸಾಚಾರ್ ಕಮಿಟಿಲಿ ಹೇಳಿದ್ದು. 2014 ಕೊಟ್ಟಿರ್ತಕ್ಕಂಥ ಸಾಚಾರ್ ಕಮಿಟಿ ಅದಕ್ಕೆ ಹೇಳಿದ್ದು. ಇವತ್ತಿರ್ತಕ್ಕಂಥ ವ್ಯಾಲ್ಯೂ ಪ್ರಕಾರ 12,000 ಕೋಟಿ 2006ರಲ್ಲೇ ಬರಬೇಕಿತ್ತು. ಇವತ್ತು ಬರ್ತಿರೋದು 126 ಕೋಟಿ ಅಂತ ಹೇಳಿದ್ರೆ
ಎಷ್ಟು ಲೂಟಿ ಆಗ್ತದೆ. ಆ ಲೂಟಿನ ತರೋದಕ್ಕೆ ವಕ್ಫ್ ಆಕ್ಟ್ ಬಂದಿರತಕ್ಕಂಥದ್ದು, ತಿದ್ದುಪಡಿ ಬಂದಿರತಕ್ಕಂಥದ್ದು. ಅದಾದ್ಮೇಲೆ ಯಾರು ಅನ್ಯಾಯವಾಗಿ ಅವನ ಆಸ್ತಿಯನ್ನು ಕಳ್ಕೊಂತ ಇದ್ರೆ ನನ್ನ ಅನ್ಯಾಯ ಆಗಿದೆ ಅಂತೇಳಿ ಎಲ್ಲಿಗೆ ಹೋಗ್ಬೇಕು, ಅವನು ಕೋರ್ಟ್ಗೆ ಹೋಗ್ಬೇಕು. ಅದಕ್ಕೆ ಬಂದಿರತಕ್ಕಂಥದ್ದು. ಮೂರನೇದು, ಸಾಚಾರ್ ಕಮಿಟಿ ಹೇಳಿತ್ತು ಹೆಣ್ಮಕ್ಳು ಇದರೊಳಗಡೆ ಇರಬೇಕು ಅಂತೇಳಿ. ಸಾಚಾರ್ ಕಮಿಟಿ ಹೇಳಿತ್ತು, ಅದನ್ನೇ ಮಾಡಿರೋದು. ಇದಾದ್ಮೇಲೆ ನಾನ್ ಮುಸ್ಲಿಮ್ಸ್ ಕೂಡ ಇದ್ರೊಳಗಡೆ ಇರಲೇಬೇಕಾಗಿತ್ತು. ಅದಕ್ಕೋಸ್ಕರ ಟೆಕ್ನಿಕಲ್ ಏನು ಎಕ್ಸ್ಪರ್ಟೈಸ್ ತರೋದಕ್ಕೆ ಮ್ಯಾನೇಜ್ಮೆಂಟ್ಗೆ ಮುಸ್ಲಿಮ್ಸ್ ಇರಬೇಕು ಅಂತೇಳಿ ಸಾಚಾರ್ ಕಮಿಟಿ ಹೇಳಿತ್ತು. ಅದಾದ್ಮೇಲೆ ಸೆಕ್ರೆಟರಿ ಲೆವೆಲ್ ಆಫೀಸರ್ ಇರಬೇಕು ಅಂತೇಳಿ ಸಾಚಾರ್ ಕಮಿಟಿ ಹೇಳಿತ್ತು. ಕಮಿಷನ್ ಲೆವೆಲ್ ಆಫೀಸರ್ ಇರಬೇಕು ಸಾಚಾರ್ ಕಮಿಟಿ ಹೇಳಿತ್ತು. ಸಾಚಾರ್ ಕಮಿಟಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇವರೇ ಮಾಡಿರ್ತಕ್ಕಂಥ ಸಾಚಾರ್ ಕಮಿಟಿ ಒಂದು ಡೈವರ್ಷನ್ ಕೂಡ ಇದ್ರೊಳಗಡೆ ಹೋಗಿಲ್ಲ. ಅಪಾರ್ಟ್ ಫ್ರಮ್ ನೀವು ಬಿಜೆಪಿ ವಕ್ತಾರಲ್ಲ, ಈಗ ಚಂದ್ರಶೇಖರ್ ಅವರು ಒಬ್ರು ಮುಸ್ಲಿಂ, ನೀವು ಅಕ್ಸೆಪ್ಟ್ ಮಾಡ್ತೀರಾ ಇದನ್ನ? 1000% ಅಕ್ಸೆಪ್ಟ್ ಮಾಡ್ತೀನಿ. ಇವತ್ತೆಲ್ಲ ಬಡ ಮುಸ್ಲಿಮ್ಸ್ ಬಹಳ ಖುಷಿಯಾಗಿ ಹೋಗಿದ್ದಾರೆ. ಯಾಕೆಂತ ಹೇಳಿದ್ರೆ ಅವ್ರಿಗೆ ಬರ್ಬೇಕಾಗಿದ್ದಂತ ಹಣನ ಯಾವನೋ ಒಬ್ಬ ಮಾಫಿಯಾ ತಿಂದಾಗ್ತಾ ಇದ್ದ. ಬೆಂಗಳೂರೊಳಗಡೆ ಅಷ್ಟೇ ಎಲ್ಲ ಮಾಫಿಯಾಗಳು ತಿಂದಾಗ ಕೂತಿದ್ದಾರೆ. ನೀವು ಮಣ ಪಡಿ ವರದಿ ನೋಡ್ಬೇಕು. 2 ಲಕ್ಷ ಕೋಟಿ ಕರ್ನಾಟಕದಲ್ಲಿ 2 ಲಕ್ಷ ಕೋಟಿ ಸಂವಿಧಾನ ಬಂದು ಇನ್ನೊಂದು ರಾಜಕೀಯ ಲಾಭಕ್ಕಾಗಿಯೇ ಪ್ರತಿಪಕ್ಷಗಳು ವಿರೋಧ ಮಾಡ್ತಿದ್ದಾವೆ. ಸತ್ಯ ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ ಅದರಲ್ಲಿ ವರ್ಡ್ ಕಮಿಟಿಯಲ್ಲಿ ಅವ್ರು ಇದಾರ, ಇಲ್ಲ ವಕ್ಬೋರ್ಡಲ್ಲಿ ಅವರು ಒಬ್ರು ಪಾಲ್ದಾರ, ಷೇರುದಾರ. ಯಾಕಂದ್ರೆ ಇದು ಬೇಕಾಗಿರೋದಲ್ಲಿ ನೋಡಿ, ಈ ಒಂದು ವಕ್ಬೋರ್ಡ್ ಇವತ್ತೇನು ಮಾಡಿದಾರೆ ಕಮಿಟಿ, ಏನು ಕಾರಣಕ್ಕಾಗಿ ಮಾಡಿತ್ತದು, ಯಾವ ಕಾರಣಕ್ಕೆ ಮಾಡಿತ್ತಲ್ಲಿ? ಅಲ್ಲಿ ಮುಖ್ಯವಾಗಿ ಸಾಮಾಜಿಕ ನ್ಯಾಯ ಸಿಗಬೇಕಾಯಿತು. ಅಲ್ಲಿನ ಮುಸ್ಲಿಂ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಬೇಕಾಯಿತು, ಮದ್ರಾಸ್ ಆಗಬೇಕಾಗಿತ್ತು, ಶಿಕ್ಷಣ ಆಗಬೇಕಾಯಿತು, ಶಿಕ್ಷಣ ಸಂಸ್ಥೆಗಳಾಗಬೇಕಾಯಿತು, ಶಾಲೆಗಳಾಗಬೇಕಾಯಿತು, ಕಾಲೇಜುಗಳಾಗಬೇಕಾಯಿತು, ಆಸ್ಪತ್ರೆಗಳಾಗಬೇಕಾಯಿತು, ಕ್ಲಿನಿಕ್ ಆಗಬೇಕಾಯಿತು, ಔಷಧಿ ವಿತರಣಾ ಕೇಂದ್ರಗಳಾಗಬೇಕಾಗಿತ್ತು, ಮತ್ತು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಾಗಬೇಕಾಯಿತು. ಇವತ್ತಿಷ್ಟು ಲಕ್ಷ ಎಕರೆಗಳು ಮತ್ತು ಇಷ್ಟು ಲಕ್ಷ ಕೋಟಿಗಳು ಇವ್ರಿಗೆ ಆದಾಯ ಇರೋದು, ಏನಾದರೂ ಡೆವಲಪ್ಮೆಂಟ್ ಆಗಿದೆಯಾ? ಸ್ಟಿಲ್ ನಾವು ಇವತ್ತವರೆಗೂ ಪ್ರಶ್ನೆ. ಇದನ್ನು ಇವತ್ತು ಅಲ್ಲಿನ ಮುಸ್ಲಿಮ್ಸರು ಕೇಳೋಕ್ಕೆ ಆಗ್ತಾ ಇಲ್ಲ. ನನ್ನ ಮನೆ ಆಸ್ತಿನ ಅವ್ರು ಕೇಳೋಕ್ಕೆ ಅವ್ರಿಗೆ ಹಾಕಿಲ್ಲ, ಕಾನೂನಿಗೂ ಹೋಗಂಗಿಲ್ಲ, ಯಾವುದೇ ಅಧಿಕಾರಕ್ಕೆ ಕೇಳಂಗಿಲ್ಲ. ಕೇಳಿದ್ರೆ ಯಾರು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಕಮಿಟಿಯಲ್ಲಿ ಯಾರಿದ್ದಾರೆ, ಯಾರ ಕಮಿಟಿಯಲ್ಲಿ ಇರೋದು ದಬ್ಬಾಳಿಕೆ ಯಾರು ಮಾಡ್ತಾ ಇದ್ದಾರೆ, ದೃಷ್ಟರಿದ್ದಾರೆ, ಅವ್ರ ಮುಂದೆ ಕೈ ಕಟ್ಕೊಂಡು ಕೇಳಬೇಕಾಯ್ತು. ಕೇಳಿದ್ರೆ ಅವ್ರಿಗೆ ಏನು ಶಿಕ್ಷೆ? ಬಹಿಷ್ಕಾರ ಮಾಡ್ತಾ ಇದ್ರು, ತೊಂದರೆಗಳು ಕೊಡ್ತಾ ಇದ್ರು, ಹಿಂಸೆಗಳು ಕೊಡ್ತಾ ಇದ್ರು, ಅವ್ರಿಗೆ ಎಲ್ಲ ರೀತಿಯಾದ ಏನು ಕೊಡ್ಬೇಕಾ ತೊಂದರೆಗಳು ಕೊಡ್ತಾ ಇದ್ರು. ಇವತ್ತು ಏನು ಮಾಡಿದ್ರು? ಇವತ್ತು ಮಾಡಿರೋ ಉದ್ದೇಶ ಇಷ್ಟೇ, ಇದನ್ನ ಬೇರೆ ಏನು ಮಾಡಿಲ್ಲ. ಬಿಜೆಪಿ ಸರ್ಕಾರ ಇವ್ರ ಆಸ್ತಿಗಳೆಲ್ಲ ಮುಟ್ಕೊಳಕ್ಕಾಗಲಿಲ್ಲ, ಇಲ್ಲ ಕಿತ್ಕೊಳಗ್ಲಿಲ್ಲ. ಅಲ್ಲಿನ ಮೂಲ ಸಮುದಾಯದ ಮುಸ್ಲಿಂ ವರ್ಗಕ್ಕೆ ಸೇರಬೇಕು. ಇಷ್ಟೆಲ್ಲ ಆಸ್ತಿನ ಬರೋ ಅಂಥ ಸಂಪತ್ತು ನಿಧಿ ಏನಿದ್ರು ಆ ಸಮುದಾಯಕ್ಕೆ ಉಪಯೋಗ ಆಗಬೇಕು ಅನ್ನೋ ಒಂದೇ ಒಂದು ನಿಟ್ಟ ನಿರ್ಧಾರ ಮಾಡಿರೋಂಥ ಮೋದಿ ಸರ್ಕಾರ ಇದಷ್ಟೇ. ಅದರಲ್ಲಿ ಕೂಡ ಇವತ್ತು ಏನಲ್ಲಿ ಒಂದು ಆ ಆಸ್ತಿನ ಹೆಂಗೆ ತಂದ್ರು? ಆನ್ಲೈನ್ ತರಬೇಕು. ಇವತ್ತು ನಮ್ದು ಎಲ್ಲಿದ್ದೀವಿ ನಾವು? 6G ಇದ್ದೀವಿ, ಟೆಕ್ನಾಲಜಿಯಲ್ಲಿ ಇದ್ದೀವಿ, ಅಡ್ವಾನ್ಸ್ ಟೆಕ್ನಾಲಜಿ. ಇವತ್ತು ಆನ್ಲೈನ್ ರಿಜಿಸ್ಟರ್ ಆಗಲಿ, ಆನ್ಲೈನ್ ರಿಜಿಸ್ಟರ್ ಆಗಲಿ. ಮತ್ತೆ ಏನು ಯಾರಿಗಾಕ್ರಿ ಅಲ್ಲಿ ಪಾರದರ್ಶಕತೆ ಇರಬೇಕು. ಎಲ್ಲಿ ಯಾರ ಹೆಸರಿಗೆ ಹೋಗಿದೆ? ಇವಾಗ ದರ್ಶನ್ ಅವ್ರ ಹೆಸರಿಗೆ ಒಂದು 100 ಎಕರೆ ಇತ್ತು. ನಾವು ಹೆಂಗೆ ಕೇಳಬೇಕು? ದರ್ಶನ್ ನಿಮ್ಮ ಹೆಸರು 100 ಎಕರೆ ಇದೆಯಾ? ಯಾರು ಹೇಳ್ದವ್ರು ನಿಮ್ಗೆ ಅಂತಾರೆ, ಹೆಂಗೆ ಕೇಳಬೇಕು ಅವ್ರನ್ನ? ಇವತ್ತು ಕಾನೂನು ಏನು ಮಾಡ್ತಾ ಇದೆ? RTI ರೈಟ್ ಇನ್ಫಾರ್ಮೇಶನ್ ಆಕ್ಟ್, ದರ್ಶನ್ ಹೆಸರಲ್ಲಿ 100 ಎಕರೆ ಇದೆ ಅಂತ ಹಾಕಿದಷ್ಟ ಅವ್ರು ಹಿಸ್ಟ್ರಿ ಕೊಡುತ್ತೆ. ಅದನ್ನ ಮಾಡಕ್ ಹೋಗ್ತಿದೆ ತಪ್ಪ. ಇವತ್ತು ನ್ಯಾಯ ಕೊಡಕ್ ಹೋಗ್ತಿದೆ. ಯಾರಿಗೆ? ಅಲ್ಲಿನ ನೊಂದ ಮತ್ತೆ ಅಲ್ಲಿನ ಏನು ಬಡ ಹೀನವಾದ ಮುಸ್ಲಿಮ್ಸರು ಏನಲ್ಲಿ ವರ್ಗ ಐತಲ್ಲ, ಆ ವರ್ಗಕ್ಕೆ ನ್ಯಾಯ ಕೊಡಕ್ ಹೋಗ್ತಿದೆ ತಪ್ಪ. ಇದನ್ನ ನೀವು ವಿರೋಧ ಮಾಡ್ತಾ ಇದ್ರಲ್ಲ, ನೀವು ಪಾಲುದಾರ ಷೇರುದಾರ, ಅದರಲ್ಲಿ ಪಾಲುದಾರ ಷೇರುದಾರ ವಿರೋಧ ಮಾಡೋರು ಯಾರು? ಇವತ್ತು ಅಲ್ಲಿನ ಸಮುದಾಯಗಳೇ ಅದನ್ನ ಕೊಂಡಾಡ್ತಾ ಇದ್ದಾರೆ. ಇವತ್ತು ನ್ಯಾಯ ಸಿಕ್ತು, ಸಾಮಾಜಿಕ ನ್ಯಾಯ ಸಿಕ್ತು. ನೋಡಿ, ಈ ದೇಶದಲ್ಲಿ ಸನ್ಮಾನ್ಯ ಮೋದಿ ಅವ್ರು ಬಂದ ಮೇಲೆ 370 ಆಕ್ಟ್ ತೆಗೆದ್ರೆ, ಇವತ್ತು ಜಮ್ಮು ಕಾಶ್ಮೀರ ನಾನು ಹೋಗಿದ್ದೆ, ಮೊನ್ನೆ ಶಿವರಾತ್ರಿಗೆ ಹೋಗಿ ಬಂದೆ, ವಿತ್ ಫೋಟೋಸ್ ಇದಾವೆ. ಜಮ್ಮು ಕಾಶ್ಮೀರ ಏನಲ್ಲಿ ಸ್ನೋ ಮಾರ್ಗ ಮತ್ತೆ ಗುಲ್ಮಾರ್ಗ ಎಲ್ಲ ಸುತ್ತಾಡ್ಕೊಂಡ್ ಬಂದಿ, ಕೆಲವೆಲ್ಲ ಫೋಟೋಸ್ ವಿಡಿಯೋಸ್ ಇದೆ. ಇವತ್ತು ಅಲ್ಲಿ ಶಾಂತವಾಗಿ ಬರ್ಬೋದು. ಇವತ್ತು ಹಿಂದೂಗಳು ಇವತ್ತು 370 ಮುಸ್ಲಿಮ್ರ ಮೇಲೆ ಬಹಳ ಗೋತ್ರ ಹತ್ಯೆ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ RSS ಕಚೇರಿ ಜಮ್ಮು ಕಾಶ್ಮೀರದಲ್ಲಿ ಹೋಗ್ತಾರೆ, ಈಗಲೂ ಹೋಗ್ತಾರೆ. ಹಿಂದೂ ಪೂಜಾರಿ, ಈ ದೇಶದ ಹಿಂದೂ ಪೂಜೆ ಮಾಡಿದ್ವಿ ಕುತ್ಕೊಂಡು, ಮುಸ್ಲಿಮರು ಇದ್ದಾರೆ, ಕ್ರೈಸ್ತರು ಇದ್ದಾರೆ. ಆಯ್ತಾ? ಹಿಂದೂ ಪೂಜೆ ಮಾಡಿದ್ವಿ. ಇವತ್ತು ಅಂತ ಸ್ವತಂತ್ರ ಇವತ್ತು
ಜಮ್ಮು ಕಾಶ್ಮೀರದಲ್ಲಿ ಇದೆ ಇವತ್ತು. ಇವತ್ತು ಏನ್ ಇವರು 370 ಆಕ್ಟ್ ತಂದ್ರಲ್ಲ ಅದನ್ನ ವಿರೋಧ ಮಾಡಿದ್ರು, ತ್ರಿವಳಿ ತಲಾಕ್ ತಂದ್ರಲ್ಲ ಅದನ್ನ ವಿರೋಧ ಮಾಡಿದ್ರು, ಮಿಷನರಿ ಫಂಡ್ ಬರ್ತಾ ಇತ್ತಲ್ಲ ಲಕ್ಷಾಂತರ ಕೋಟಿ ಅದನ್ನ ವಿರೋಧ ಮಾಡಿದ್ರು. ಸೊ NDA ನಿರ್ಧಾರಕ್ಕೆ ನಿಮ್ಮ ಸಹಮತ ಅದಕ್ಕೆ ವಿರೋಧ ಮಾಡಿದ್ರು. ಇವತ್ತು ಟೈಮ್ ಆಯ್ತು, ನನಗೆ ಒಂದು ಕ್ಲಾರಿಟಿ ಬೇಕು. ಕಾಂಗ್ರೆಸ್ ವಿರೋಧ ಮಾಡ್ತಾ ಇದ್ರೆ ಷೇರುದಾರರಾಗಿದ್ರೆ ವಿರೋಧ ಮಾಡಿ, ಇಲ್ಲದೆ ಮುಸ್ಲಿಮರ ದರ್ಶನ್ ಅವರೇ ಓಕೆ ಓಕೆ ನಾಗೇಂದ್ರ ಅವರೇ ಘಾಟಿ ಘಾಟಿ ಓಕೆ ದರ್ಶನ್ ಅವರೇ ಆಯ್ತು ಪ್ರಕರಣಗಳ ಜೊತೆ ಕಂಪೇರ್ ಮಾಡಿ ಎಲ್ಲಿ ನ್ಯಾಯ ಸಿಗುತ್ತೆ ಹೆಂಗೆ ಸಿಗುತ್ತೆ ಅಂತ ನಾವು ಕಂಪ್ಯಾರಿಸನ್ ಮಾಡಲೇಬೇಕಾಗತ್ತೆ. ನೋಡಿ, ಟ್ರಿಬ್ಯುನಲ್ ಒಳಗೆ ನಮ್ಮ ಕಾವೇರಿ ವಿವಾದ ಇರೋದು. ಆ ವಿವಾದ ಏನಾದ್ರು ಕೋರ್ಟ್ಗೆ ಹೋದ್ರೂ ಅಲ್ಲಿ ಟ್ರಿಬ್ಯುನಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಅಲ್ಲಿ ವಿಚಾರಿಸ್ಕೊಳ್ಳಿ ಅನ್ನೋ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಟ್ರಿಬ್ಯುನಲ್ ಅನ್ನುವಂತಹ ಈ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟು ನೋಡಿ, ನ್ಯಾಯ ಬೇಕು ಅಂದ್ರೆ ಕೋರ್ಟ್ಗೆ ಹೋಗಂಗಿಲ್ಲ, ನಾವು ಅಲ್ಲಿ ಟ್ರಿಬ್ಯುನಲ್ ಹತ್ರ ಕೈ ಕಟ್ಕೊಂಡು ನಿಂತ್ಕೋಬೇಕು ಅನ್ನೋದು ನ್ಯಾಯವೇ? ಮೇಡಮ್, ಟ್ರಿಬ್ಯುನಲ್ ಅಂತಂದ್ರೆ ಅದೇನು ಸಪ್ರೇಟ್ ಯಾವುದೋ ಏಜೆನ್ಸಿ ಅಲ್ಲ, ಅಲ್ಲಿ ಘನವೆತ್ತ ನ್ಯಾಯಾಧೀಶರು ಇರ್ತಾರೆ. ಅವ್ರು ಹೇಳ್ದಂಗೆ ಅಲ್ಲಿ ಮುಸಲ್ಮಾನರೇ ನ್ಯಾಯಾಧೀಶ ಇರ್ಬೇಕಂತ ಇಲ್ಲ, ಯಾರು ಬೇಕಿದ್ರು ಇರಬಹುದು ಇರಬಹುದು. ಅಲ್ಲಿ ವಕೀಲರು ಅವ್ರು ಹೇಳಿದ್ರು ವಕೀಲರು ಮುಸ್ಲಿಂ ಇರ್ಬೋದು, ವಕೀಲರು ವಾದ ಮಾಡೋದಕ್ಕೆ ಯಾರು ಬೇಕಿರೋ ಇರ್ಬೋದು. ಟ್ರಿಬ್ಯುನಲ್ ಅಲ್ಲಿ ನಾನ್ ಮುಸ್ಲಿಂ ಯಾರು ಇರೋಂಗಿಲ್ಲ. ಇವಾಗ ಬಂದು 2025-30 ವರ್ಷ ಆದ್ಮೇಲೆ ಮಾತಾಡ್ತಾ ಇದೀವಿ. ಮತ್ತೆ ಇವತ್ತು ಇದಾರೆ ಬಿಡ್ರಿ ಮೇಡಮ್. ಜಲ ವಿವಾದಗಳು ಎರಡು ರಾಜ್ಯಗಳ ಗಡಿಗಳ ನಡುವೆ ಇರ್ತಕ್ಕಂಥ, ಎರಡು ರಾಜಕೀಯ ಪಕ್ಷಗಳ ನಡುವೆ ಇರ್ತಕ್ಕಂಥ, ಅಲ್ಲಿಯ ಜನರ ಭಾವನೆಗಳ ಮೇಲೆ ಇರ್ತಕ್ಕಂಥ ಹೋರಾಟ. ಇದು ನಾನು ಮೊದಲೇ ಹೇಳಿದಾಗೆ ಅವರ ಹಕ್ಕು, ಅವರ ಜಮೀನು, ಅವರ ಸ್ವತ್ತು, ಅವರು ದೇವರಿಗೆ ಕೊಟ್ಟಿರ್ತಕ್ಕಂಥ ದಾನ ಅನ್ನೋ ರೀತಿಯಲ್ಲಿ. ವಿರೋಧ ಹೆಂಗಿದೆ ಅಂದ್ರೆ ಈ ಆಸ್ತಿನೆಲ್ಲ ಬಿಜೆಪಿ ಕಬಳಿಸ್ಕೊತಾ ಇದೆ, ತನ್ನ ಆಸ್ತಿ ಮಾಡ್ಕೋತಿದೆ ಅನ್ನೋ ತರ ಇದೆಯಲ್ಲ. ಈಗ ಅವರ ಆಸ್ತಿಗಳನ್ನ ಹೆಂಗಾದ್ರೂ ಕಬಳಿಸ್ಬೇಕು, ದೇಶದೊಳಗಡೆ ಧಾರ್ಮಿಕ ಗಲಭೆಗಳನ್ನ ಏಳಿಸ್ಬೇಕು. ಲಾಭ ಅವ್ರಿಗೆ ಇನ್ನೇನಿದೆ ಮೇಡಮ್? ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರಿಂದ ಇನಾಗ್ರೇಟ್ ಆಗಿರೋ ಡ್ಯಾಮ್ ಇದೆಯಾ? ಒಂದ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಇದೆಯಾ? ಏಮ್ಸ್ ಇದೆಯಾ? IIT ಇದೆಯಾ? IIM ಇದೆಯಾ? ಯಾವ್ದಾದ್ರು ನೀರಾವರಿ ಯೋಜನೆಗಳಾಗಿದ್ಯಾ? ಭದ್ರಾ ಮೇಲ್ದಂಡಕ್ಕೆ ಹಣ ಬಂದಿದ್ಯಾ? ಏನೂ ಇಲ್ಲ. ಬಜೆಟ್ ಅಲ್ಲಿ ನಯಾ ಪೈಸೆ ಇಲ್ಲ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ವಿಚಾರಗಳನ್ನ ಆ ಕಡೆಯಿಂದ ಅಮೆರಿಕದವರು ಇಡ್ತಾ ಇದ್ದಾರೆ, ಇವರಿಗೆ ಇಡ್ತಾ ಇದ್ದಾರೆ ಟ್ಯಾಕ್ಸ್ ಅಲ್ಲಿ. ಈ ತರ ವಿಚಾರಗಳನ್ನ, ಉದಾಹರಣೆ ಪುಲ್ವಾಮಾ ವಿಚಾರ ಬಂತು, ಅದನ್ನೇ ರಾಜಕೀಯಕ್ಕೆ ಬಳಸಿದ್ರು, ರಾಮನ್ ವಿಚಾರ ರಾಜಕೀಯಕ್ಕೆ ಬಳಸಿದ್ರು. ಇವರಿಗೆ ಇಶ್ಯೂಸ್ ಇಲ್ಲ, ಈ ಜನರ ಭಾವನೆಗಳ ಜೊತೆ ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಎಷ್ಟೊಂದು ಮಾತಾಡ್ತಾರೆ ರಾಜೇಂದ್ರ ಅವರೇ, ಪ್ಲೀಸ್ ಇವರಿಗೆ ಇಶ್ಯೂಸ್ ಇಲ್ಲ ಮೇಡಮ್. ನಾವು ಜನರ ಬದುಕಿನ ಜೊತೆ ಹೋರಾಟ ಮಾಡ್ತೀವಿ, ಅವರ ಬದುಕು ಕಟ್ಕೊಡುವಂತ ಕೆಲಸ ಮಾಡ್ತೀವಿ. ಇವರು ಭಾವನೆಗಳ ಜೊತೆ ಇರುವಂತವ್ರು, ಸಮುದಾಯದ ಹೋರಾಟದ ಜೊತೆ ನೀವು ಒಬ್ಬ ಭಾರತೀಯನ ಜೊತೆ ನಾವು ನಿಲ್ಲುವಂತದ್ದು ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಭಾರತೀಯ ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ, ರಾಜ್ಯಸಭೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಮುಸಲ್ಮಾನ್ ಸಮುದಾಯ ಅಂದ ಸಂದರ್ಭದಲ್ಲಿ ತಳಮಟ್ಟದ ಸಮುದಾಯದವರಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನ ಈ ತಿದ್ದುಪಡಿಯ ಮೂಲಕ ಆಗ್ತಾ ಇದೆ ಅಂತ NDA ಹೇಳ್ಕೊಳ್ತಾ ಇದ್ರೆ, ಇಲ್ಲ ಇದು ಅನ್ಯಾಯ ಅನ್ನುವ ಮಟ್ಟಕ್ಕೆ ಕಾಂಗ್ರೆಸ್ ಸಮುದಾಯದ ಪರವಾಗಿ ನಿಂತ್ಕೊಂಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಅಸಲಿಗೆ ಸತ್ಯ ಬರಬೇಕು ಅನ್ನೋದಾದರೆ ಕಾದು ನೋಡಬೇಕಷ್ಟೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.